ಹೇಗಿದ್ದೀರಾ ಎಲ್ಲ? ನನ್ಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗಿ ಇರಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ? ಓಕೆನಾ? ಓಕೆ. ಮತ್ತೆ ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಮತ್ತೆ ಇದು ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಆಗ ರೆಸೊನೇಟ್ ಆಗುತ್ತೆ. ಅಂಡ್ ಇದು ಜನರಲ್ ರೀಡಿಂಗ್. ನಿಮ್ಮ ಲೈಫ್ಗೆ ಎಷ್ಟು ನಿಮ್ಗೆ ಸರಿ ಅನ್ಸುತ್ತೆ ಅಷ್ಟನ್ನ ತಗೋಬೇಕು. ಓಕೆನಾ? ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಓಕೆನಾ? ಆಸ್ ಯೂಶಲ್ ಫೈಲ್ 1, ಫೈಲ್ 2 ಬರುತ್ತೆ. ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ 1 ಪೂರ್ತಿ ನೋಡಿ. ಫೈಲ್ 2 ನಿಮ್ಗೆ ರೆಸೊನೇಟ್ ಆದ್ರೆ ಫೈಲ್ 2 ಪೂರ್ತಿ ನೋಡಿ. ಎರಡೂ ರೆಸೊನೇಟ್ ಆದ್ರೆ ಎರಡೂ ನೋಡಿ. ಆದ್ರೆ ಆದಷ್ಟು ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೋತೀರಾ ಆ ಫೈಲ್ನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಯಾಕಂದ್ರೆ ಕನ್ಫ್ಯೂಷನ್ ಬೇಡ. ಓಕೆನಾ? ಓಕೆ. ಸ್ಕ್ರೀನ್ ಮೇಲೆ 2 ಫೈಲ್ ಬರುತ್ತೆ ನೋಡಿ ಗೈಸ್. ಓಕೆ. ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರು ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ನೀವು ಕಣ್ಮುಚ್ಚಿದ್ರೆ ಅವರ ಮುಖ ನಿಮ್ ಕಣ್ಮುಂದೆ ಬರ್ಬೇಕು. ಮತ್ತೆ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಮತ್ತೆ ಅವ್ರ ಫೋಟೋ ಏನಾದ್ರು ಇದ್ರೆ ನೋಡಿ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 1 ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನನ್ನ ವ್ಯೂವರ್ಸ್ ಬಗ್ಗೆ. ಓಕೆ. 2 ಆಫ್ ಪೆಂಟಿಕಲ್ಸ್, ದಿ ಮೂನ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್. ಇನ್ನೊಂದು ಕಾರ್ಡ್ಸ್ ತಗೋತೀನಿ. ದಿ ಹರ್ಮಿಟ್, ಓಕೆ. ಡೆತ್ ಕಾರ್ಡ್ ಬಂದಿದೆ ಗೈಸ್. ಓಕೆ. ಕ್ಲಾರಿಟಿ, ವೀಲ್ ಆಫ್ ಫಾರ್ಚೂನ್, ಓಕೆ. 4 ಆಫ್ ಪೆಂಟಿಕಲ್ಸ್, 10 ಆಫ್ ಕಪ್ಸ್ ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್, ಏಂಜಲ್ಸ್, ಥ್ಯಾಂಕ್ ಯು. ಅವರು ತುಂಬಾ ಜಗ್ಲಿಂಗ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಗೈಸ್. ತುಂಬಾ ಬ್ಯುಸಿ ಆಗಿದ್ದಾರೆ ಅವರು. ನೀವ್ ಯಾವಾಗ ವಿಡಿಯೋ ನೋಡ್ತಿದ್ದೀರೋ ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ, ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ, ತುಂಬಾ ಇಂಬ್ಯಾಲೆನ್ಸ್ ಇದೆ. ವರ್ಕ್ ಇರ್ಬೋದು, ಫ್ಯಾಮಿಲಿ ಲೈಫ್ ಇರ್ಬೋದು, ತುಂಬಾ ಇಂಬ್ಯಾಲೆನ್ಸ್ ನೋಡ್ತಿದ್ದಾರೆ ಅವರು. ಮತ್ತೆ ಅವ್ರ ಮೈಂಡ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಗೈಸ್. ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ. ಅವ್ರ ಪ್ರೆಸೆಂಟ್ಲಿ ಅವ್ರ ಲೈಫ್ ಏನ್ ನಡೀತಿದೆ ಅವ್ರ ಕ್ಲಾರಿಟಿನೇ ಇಲ್ಲ. ನಿಮ್ ಜೊತೆ ನಿಮ್ಮಿಂದ ದೂರ ಇರೋದವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ತುಂಬಾ ಹರ್ಟ್ ಆಗ್ತಿದ್ದಾರೆ. ಸುಮಾರು ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಬೋದು. ಓಕೆನಾ? ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಆ ಸಿಚುವೇಶನ್ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಅವ್ರಿಗೆ ಹರ್ಟ್ ಆಗ್ತಿದೆ. ಅವ್ರ ಲೈಫಲ್ಲಿ ತುಂಬಾ ಲಾಸ್ ನೋಡಿದ್ದಾರೆ. ಓಕೆನಾ? ಈ ಸಿಚುವೇಶನ್ ಅಲ್ಲಿ ತುಂಬಾ ಜಗಲ್ ಮಾಡ್ತಿದ್ದಾರೆ ಗೈಸ್. ಫ್ಯಾಮಿಲಿನ, ವರ್ಕ್, ಏನು ಅವ್ರಿಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು. ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ, ಯಾಕಂದ್ರೆ ಮೂನ್ ಎನರ್ಜಿ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಕರೆಂಟ್ಲಿ. ಓಕೆನಾ? ಈ ರಿಲೇಶನ್ಶಿಪ್ಗೆ ಒಂದ್ ಟೈಮ್ ಕೊಡ್ಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ. ಈ ರಿಲೇಶನ್ಶಿಪ್ ಅಲ್ಲಿ ಫ್ರೆಶ್ ಸ್ಟಾರ್ಟ್ ಬೇಕು ಅಂತ ಅವ್ರು ತುಂಬಾ ಅನ್ಕೋತಾ ಇದಾರೆ. ಯಾಕಂದ್ರೆ ಮುಂಚೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ರು, ಬಟ್ ಈಗ ಆತರ ಯೋಚನೆ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ನೋಡಿ, 2 ಎಮೋಷನಲ್ ಕಾರ್ಡ್, ತುಂಬಾ ಎಮೋಷನಲ್ ಕಾರ್ಡ್ಸ್ ಬಂದಿದೆ. ಓಕೆನಾ? ಸೊ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದನ್ನ ಬಿಟ್ಟು ನಿಮ್ ಕಂಡ್ರೆ ಎಮೋಷನಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ. ತುಂಬಾ ಈ ಕನೆಕ್ಷನ್ಗೆ ಕಡೆಗೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಒಂದಂತೂ ಕಾಣಿಸ್ತಿದೆ, ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅನ್ನೋದು ನಂಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅವ್ರ ಲೈಫಲ್ಲಿ ಈ ಜಗ್ಲಿಂಗ್ ಮೂಮೆಂಟ್ ಇಂದ ಒಂದು ಸ್ಯಾಟಿಸ್ಫೈಡ್ ಪೊಸಿಷನ್ ಬರ್ಬೇಕು ಅಂದ್ರೆ ನೀವ್ ಅವ್ರ ಲೈಫಲ್ಲಿ ಬರ್ಬೇಕು. ಓಕೆನಾ? ಅವಾಗ ಮಾತ್ರ ಅವರು ಅವ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತಾರೆ. ನೀವೊಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಅವ್ರ ಜೀವನದಲ್ಲಿ. ಓಕೆನಾ? ಅವ್ರ ಲೈಫ್ ಫುಲ್ ಸ್ಟೇಬಲ್ ಆಗ್ಬಿಡುತ್ತೆ ನೀವು ಬಂದ್ರೆ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ತುಂಬಾ ಆ ವ್ಯಕ್ತಿಯ ಮುಖದಲ್ಲಿ ನೋಡಿ ನಗು, ಆ ನಗು ನಿಮ್ಮ ಅವರ ಮುಖದಲ್ಲಿ
ಖಂಡಿತ ಬರುತ್ತೆ. ನಿಮ್ಮನ್ನ ನೋಡಿದ್ರೆ ಅಥವಾ ನಿಮ್ ಮೆಸೇಜ್ ನೋಡಿದ್ರೆ, ನಿಮ್ ಕಾಲ್ ನೋಡಿದ್ರೆ ಅವ್ರಿಗೆ ತುಂಬಾ ಹಂಗ ಅನ್ಸಕ್ ಶುರು ಆಗುತ್ತೆ ಗೈಸ್. ಓಕೆನಾ? ನೀವ್ ಅನ್ಕೋತಿರ್ಬೋದು ಅವ್ರು ನಿಮ್ನ ಮಿಸ್ ಮಾಡ್ಕೊಳಲ್ಲ ಅಂತ. ಖಂಡಿತ ತುಂಬಾ ಮಿಸ್ ಮಾಡ್ಕೊತಾರೆ. ಈ ತರ ಅವ್ರು ತೋರ್ಸ್ಕೊತಿರ್ಬೋದು, ಆದ್ರೆ ಅವ್ರು ಇರೋದು ಈ ತರ ತೋರ್ಸ್ಕೊತಾ ಇದಾರೆ, ನಾನ್ ಫುಲ್ ಚೆನ್ನಾಗಿದ್ದೀನಿ, ನೀವ್ ಇಲ್ದೆ ತುಂಬಾ ಚೆನ್ನಾಗಿದ್ದೀನಿ ಅಂತ. ಆದ್ರೆ ಖಂಡಿತ ಇಲ್ಲ, ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ, ತುಂಬಾ ಬೇಜಾರಲ್ಲಿದ್ದಾರೆ. ಓಕೆ? ಯಾಕಂದ್ರೆ ಹರ್ಮಿಟ್ ಕಾರ್ಡ್ ಬಂದಿದೆ. ಹೊಸ ಸ್ಟಾರ್ಟ್, ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್ ಅವ್ರು. ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನೀವ್ ಅವ್ರ ಜೊತೆ ನಡ್ಕೋತಿದ್ದಿದ್ ರೀತಿ, ನೀವು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ರಿ ಅನ್ಸುತ್ತೆ ಅವ್ರ ಜೊತೆ. ಸೊ ಅವ್ರಿಗೆ ತುಂಬಾ ಇಷ್ಟ ಇದೆ ನಿಮ್ ಕಂಡ್ರೆ. ಮತ್ತೆ ನಿಮ್ ಜೊತೆ ಡೀಪ್ ಬಾಂಡಿಂಗ್ ಫೀಲ್ ಮಾಡ್ತಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಕಾಣಿಸ್ತಿದೆ. ಓಕೆನಾ? ತುಂಬಾ ಎಕ್ಸೈಟ್ ಆಗಿದ್ದಾರೆ ನಿಮ್ ಜೊತೆ ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ಬೇಕಪ್ಪ, ಸಾಕಿ ಜಗ್ಲಿಂಗ್ ಇದು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಯಾವ ವ್ಯಕ್ತಿ ಜೊತೆ ಇರ್ಬೋದು ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಯಾರ ಜೊತೆನೆ ಇರ್ಬೋದು, ಆದ್ರೆ ಅವ್ರಿಗೆ ನೀವ್ ಕೊಡೋ ಸ್ಯಾಟಿಸ್ಫ್ಯಾಕ್ಷನ್, ನೀವ್ ಕೊಡೋ ನೆಮ್ಮದಿ ಯಾರು ಕೊಡಕ್ಕಾಗಲ್ಲ. ಈಗ ಒಂದ್ ಪಾರ್ಟಿಲ್ ಕೂತಿದ್ರುನು ಎಲ್ಲೋ ಒಂದ್ ಕಡೆ ನೋಡಿ, ಇಲ್ಲಿ ಲೋನ್ಲಿ ಆಗಿ ಕುತ್ಕೊಳ್ಳೋದು, ಹೋಗಿ ಎಷ್ಟ್ ಮಾತಾಡ್ಸಿದ್ರು ಒಂದೋ ಎರಡೋ ಮಾತಾಡೋದು, ಸುಮ್ನಾಗೋದು. ಓಕೆನಾ? ಒಂಥರ ಐಸೋಲೇಷನ್, ಒಬ್ಬೊಬ್ರೆ ಇರೋವಂಗೆ. ಮತ್ತೆ ಅವ್ರ ಜೊತೆ ಸ್ವಲ್ಪ ಕೋಲ್ಡ್ ಆಗಿ ನಡ್ಕೊಳ್ಳೋದು, ಕೋಲ್ಡ್ ಬಿಹೇವಿಯರ್ ಮಾಡೋದು, ಅವ್ರ ಜೊತೆ ವರ್ಕ್ ಅಲ್ಲಿ ಇರ್ಬೋದು, ಫ್ಯಾಮಿಲಿಲಿ ಇರ್ಬೋದು, ಅವ್ರ ಜೊತೆ ರೇಗಾಡೋದು. ನೀವ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನೀವ್ ಅವ್ರ ಲೈಫ್ ಅಲ್ಲಿ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ನ ಬೇರೆಯವ್ರ ಮೇಲೆಲ್ಲ ಬಿಟ್ಟಿದ್ದಾರೆ ಗೈಸ್. ಮತ್ತೆ ಲೈಟ್ ಇಟ್ಕೊಂಡು ಹುಡುಕ್ತಿದ್ದಾರೆ, ಏನ್ ಮಾಡ್ಲಿ ನಾನ್ ನೆಕ್ಸ್ಟ್, ಇದ್ರಿಂದ ಆಚೆ ಬರ್ಬೇಕು ನಾನು, ಏನ್ ಮಾಡ್ಲಿ, ನಂಗೆ ದಾರಿ ಕಾಣಿಸ್ತಾ ಇಲ್ಲ ನಿಮ್ ಹತ್ರ, ನಿಮ್ ಕಡೆಗ್ ಬರಕ್ಕೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಅವ್ರು ತುಂಬಾ ಅವ್ರ ಎಮೋಷನ್ಸ್ ನ ರಾಂಗ್ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರಲ್ಲ, ಅದು ರಾಂಗ್ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ಅವ್ರ ಬಿಹೇವಿಯರ್ ಮೇಲೆ ಅವ್ರಿಗೆ ಬೇಜಾರಿದೆ. ಅವರು ತುಂಬಾ ಬೇರೆಯವ್ರ ಕಡೆಯಿಂದ ನೆಗ್ಲೆಕ್ಟೆಡ್ ಫೀಲ್ ಆಗಿದ್ದಾರೆ. ಒಂಟಿ ಅನ್ನೋದ್ ಕಾಡ್ತಿದೆ ನೀವಿಲ್ದೆ. ಅವರು ಎಷ್ಟು ಜನ ಅವ್ರ ಸುತ್ತ ಇರ್ಲಿ ಗೈಸ್, ಅವ್ರಿಗೆ ನೀವಿಲ್ದೆ ಒಂಟಿ ಅನ್ನೋ ಫೀಲ್ ಜಾಸ್ತಿ ಆಗುತ್ತೆ. ಓಕೆನಾ? ಡೆತ್ ಕಾರ್ಡ್. ಗೈಸ್ ಅವ್ರಿಗೆ ತುಂಬಾ ಸೀಕ್ರೆಟಿವ್ ಇದ್ರಲ್ಲ ಮುಂಚೆ, ಅದನ್ನೆಲ್ಲ ನಿಮ್ ಜೊತೆ ಹೇಳ್ಕೋಬೇಕು. ಅವ್ರಿಗೆ ಫ್ಯೂಚರ್ ತುಂಬಾ ಅನ್ಪ್ರೆಡಿಕ್ಟಬಲ್ ಅನ್ಸ್ತಾ ಇದೆ ಗೈಸ್. ತುಂಬಾ ಸಡನ್ ಆಗಿ ಅವ್ರ ಲೈಫ್ ಅಲ್ಲಿ ಏನೋ ಒಂದ್ ಸಿಚುವೇಶನ್ ಎಂಡ್ ಆಗಿದೆ. ಅವ್ರಿಗೆ ಆ ಸಿಚುವೇಶನ್ ಇಂದ ಮುಂದೆ ಮೂವ್ ಆನ್ ಆಗಕ್ಕೆ ಆಗ್ತಾ ಇಲ್ಲ. ನಿಮ್ ಸಪೋರ್ಟ್ ಬೇಕು. ಸೊ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ ಈ ಸಿಚುವೇಶನ್ ಇಂದ ಆಚೆ ಬರಕ್ಕೆ. ಬಟ್ ಅವ್ರು ನಿಮ್ಗೆ ಹೇಳ್ಕೊತಾ ಇಲ್ಲ ಅದನ್ನ, ಬಿಕಾಸ್ ಅವರು ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ. ಏನೋ ಸಡನ್ ಆಗಿ ನಡೆದಿದೆ ಗೈಸ್ ಅವ್ರ ಲೈಫ್ ಅಲ್ಲಿ. ಯಾವ್ದೋ ಒಂದ್ ಸಿಚುವೇಶನ್ ಡೆತ್ ಆಗಿದೆ. ಆ ಸಿಚುವೇಶನ್ ಇಂದ ಆಚೆ ಬರಕ್ ಅವ್ರ ಕೈಲಿ ಆಗ್ತಿಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ. ನೀವ್ ಅವ್ರ ಲೈಫ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ, ಅವ್ರಿಗೆ ಸಮಾಧಾನ ಅಂತೂ ಸಿಗುತ್ತೆ. ಮನುಷ್ಯನ್ಗೆ ಗೈಸ್ ಒಂದ್ ನೆಮ್ಮದಿ ಅನ್ನೋದ್ ಬೇಕಲ್ವಾ? ಆ ನೆಮ್ಮದಿ ಸಿಗೋದು ನೀವ್ ಬಂದ್ಮೇಲೆ ಮಾತ್ರ. ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಓಕೆ, ಅವ್ರಿಗೆ ಈ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಬ್ಯಾಡ್ ಲಕ್ ಅಂತ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಏನೇ ಕೆಲ್ಸಗಳ ಕೈ ಹಾಕಿದ್ರು ಡಿಲೇ ಆಗ್ತಿದೆ. ಮತ್ತೆ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ. ಅವ್ರ ಫ್ಯಾಮಿಲಿ ಲೈಫ್ ಇರ್ಬೋದು, ವರ್ಕ್ ಅಲ್ಲಿ ಇರ್ಬೋದು, ಆಚೆ ಇರೋರು ಅವ್ರ ಜೊತೆ ಇರೋರು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅವ್ರ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಳ್ಳೋಂಗ್ ಮಾಡ್ತಿದ್ದಾರೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಅವ್ರ ಪಾಸಿಟಿವ್ ಚೇಂಜಸ್ ನೋಡ್ಬೇಕು ಅಂದ್ರೆ ನೀವ್ ಅವ್ರ ಲೈಫ್ ಬರ್ಬೇಕು ಗೈಸ್. ಆ ತರ ಅನ್ಕೋತಾ ಇದಾರೆ. ಪ್ರೇ ಮಾಡ್ತಾ ಇದಾರೆ ಲಿಟ್ರಲಿ, ಯೂನಿವರ್ಸ್ ನ ನೀವು ಬರ್ಲಿ ಅಂತ ಪ್ರೇ ಮಾಡ್ತಾ ಇದಾರೆ. ಅವರು ಸುಮಾರು ಸರಿ ನಿಮ್ನ ನೆನ್ಸ್ಕೊಂಡಾಗ, ಇದ್ ಸ್ವಲ್ಪ ಜನಕ್ಕೆ ಆಗಿದೆ ಗೈಸ್, ಇಲ್ಲಿ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಇದೀನಿ. ನಿಮ್ನ ನೆನ್ಸ್ಕೊಂಡಾಗ ಅಥವಾ ನಿಮ್ ಜೊತೆ ಮಾತಾಡ್ಬಿಟ್ಟು ಹೋದಾಗ ಅಥವಾ ನಿಮ್ ಜೊತೆ ಕಾಲಲ್ಲಿ ಮಾತಾಡಿದಾಗ ಅವ್ರಿಗೆ ಫೈನಾನ್ಷಿಯಲಿ ಏನೋ ಒಂದು ಒಳ್ಳೇದ್ ನಡೆದಿದೆ. ಅವ್ರ ಲೈಫ್ ಅಲ್ಲಿ ಏನೋ ಒಂದ್ ಘಟನೆಗಳು ಒಳ್ಳೇದ್ ನಡೆದಿದೆ. ನೀವು ಅವ್ರ ಲೈಫ್ ಇಂದ ಆಚೆ ಹೋದಾಗಿಂದ ಅವ್ರಿಗೆ ಬ್ಯಾಡ್ ಲಕ್ ಬಂದಿದೆ ಅಂತ ಅವ್ರು ಅನ್ಕೋತಾ ಇದಾರೆ. ನಿಮ್ ಜೊತೆ ಮಾತಾಡ್ದಾಗ್ಲೋ, ನಿಮ್ ಜೊತೆ ಮೆಸೇಜ್ ಮಾಡ್ದಾಗ್ಲೋ, ಅಥವಾ ಮೀಟ್ ಮಾಡಾದ್ಮೇಲೋ ಅಥವಾ ಮೀಟ್ ಮಾಡ್ದಾಗ್ಲೇನೋ ಅವ್ರಿಗೆ ಏನಾದ್ರೂ ಒಂದ್ ಒಳ್ಳೆ ಪ್ರಪೋಸಲ್ದು ಫೋನ್ ಕಾಲ್ ಬಂದಿರ್ಬೋದು. ಓಕೆ,
ವೆಲ್ಕಮಿಂಗ್ ಚೇಂಜಸ್ ಅಂದ್ರೆ ಅವ್ರ ಲೈಫಲ್ಲಿ ತುಂಬಾ ಒಳ್ಳೆ ಚೇಂಜಸ್ ಬಂದಿರುತ್ತೆ ನೀವ್ ಅವ್ರ ಜೊತೆ ಇದ್ದಾಗ ಮಾತ್ರ. ನೋಡಿ ನಿಮ್ ಎನರ್ಜಿ ಅವ್ರ ಜೊತೆ ಇದ್ದಾಗ ಅವ್ರಿಗೆ ಆತರ ಫೀಲ್ ಆಗಿದೆ. ಬಟ್ ನೀವ್ ಇಲ್ದೇ ಇರೋದು, ನೀವು ಸ್ವಲ್ಪ ದೂರ ಇದ್ದೀರಾ ಅನ್ಸುತ್ತೆ ಸುಮಾರು ಜನ, ಅವ್ರಿಗೆ ಬ್ಯಾಡ್ ಲಕ್ ಅಂತ ಫೀಲ್ ಆಗ್ತಿದೆ. ಅವರು ಮುಂಚೆ ತುಂಬಾ ಮನಿ ಮೈಂಡೆಡ್ ಆಗಿ ಯೋಚನೆ ಮಾಡಿದ್ದಾರೆ ಗೈಸ್, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದಾರೆ, ತುಂಬಾ ಲೈಫ್ ನ ಸೆಕ್ಯೂರ್ಡ್ ಆಗಿ ಹಿಂಗೆ ಜೀವನ ಮಾಡ್ಬೇಕು, ಹಿಂಗೆ ಇರ್ಬೇಕು ಅಂತ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ವ್ಯಕ್ತಿ. ಬಟ್ ಈಗ ಅವ್ರಿಗೆ ಆತರ ಎಲ್ಲ ಇದ್ರಲ್ಲ, ಈಗ ಅವ್ರಿಗೆ ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಈ ಸಿಚುವೇಶನ್ ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದಾರೆ, ಬಟ್ ಅವ್ರ ಕಂಟ್ರೋಲ್ಗೆ ಅದು ಸಿಗ್ತಾ ಇಲ್ಲ. ಈ ಕನೆಕ್ಷನ್ಗೆ ಒಂದು ಸ್ಟೆಬಿಲಿಟಿ ಕೊಡ್ಬೇಕು. ಅವ್ರದ್ದೇನ್ ಫೈನಾನ್ಷಿಯಲ್ ಲಾಸ್ ಅಥವಾ ಫೈನಾನ್ಷಿಯಲಿ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೊಂದು ಸ್ಟೆಬಿಲಿಟಿ ಬೇಕು. ಅವ್ರು ತುಂಬಾ ಹಾರ್ಡ್ ವರ್ಕ್ ಜಗಲ್ ಏನ್ ಮಾಡ್ತಿದಾರೆ ಅದಕ್ಕೊಂದು ಸ್ಟೆಬಿಲಿಟಿ ಬೇಕು. ಈ ತರ ಕುತ್ಕೋಬೇಕು. ಅವರು ಈ ತರ ಕುತ್ಕೋಬೇಕು ಅಂದ್ರೆ ನೀವ್ ಅವ್ರ ಲೈಫ್ಗೆ ಎಂಟ್ರಿ ಕೊಡ್ಬೇಕು. ಅವ್ರಿಗೆ ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಬೇಕು ಗೈಸ್. ಆ ಸ್ಟೆಬಿಲಿಟಿ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಆ ಸ್ಟೆಬಿಲಿಟಿ ಬರ್ಬೇಕಂದ್ರೆ ಅದಕ್ಕೆ ನೀವ್ ಅವ್ರ ಲೈಫ್ಗೆ ಎಂಟ್ರಿ ಕೊಡ್ಬೇಕು. ತುಂಬಾ ಜನ ಅವ್ರ ಜೀವನದಲ್ಲಿ ನಡೆದಿರೋ ಪಾಸ್ಟ್ ಅಂದ್ರೆ ಅವ್ರ ಜೊತೆ ಯಾರೋ ಮೋಸ ಮಾಡಿರ್ತಾರೆ, ಇಲ್ಲ ನಿಮ್ ತರನೇ ಚೆನ್ನಾಗ್ ಮಾತಾಡಿ ನೀವ್ ಹೆಂಗಿದೀರಾ ಹಂಗೆ ನಡ್ಕೊಂಡ್ ಮೋಸ ಮಾಡಿರೋರು ಇರ್ತಾರೆ. ಬಟ್ ನೀವ್ ಹಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅವ್ರ ಕಂಪೇರ್ ಮಾಡ್ಕೊಂಡು ನಾನು ಇವ್ರ ಜೊತೆ ಹಿಂಗ್ ಬಿಹೇವ್ ಮಾಡಿದ್ನಲ್ಲ ಅಂದ್ರೆ ಅವರ ಹಳೆ ಗಾಯಗಳು ನಿಮ್ ಜೊತೆ ಹಂಗ್ ನಡ್ಕೊಳಕ್ ಕಾರಣ ಆಗಿರ್ಬೋದು ಗೈಸ್ ಮುಂಚೆ. ಬಟ್ ಈಗಂತೂ ನಿಮ್ಮಲ್ಲಿ ತುಂಬಾ ಪ್ರೀತಿ ಇದೆ ನೋಡಿ. ನಿಮ್ ಜೊತೆ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರು. ನಿಮ್ ಜೊತೆ ಮಾತ್ರ ಅವ್ರು ಹ್ಯಾಪಿ ಆಗಿರಕ್ ಸಾಧ್ಯ, ಸ್ಯಾಟಿಸ್ಫೈಡ್ ಇರಕ್ ಸಾಧ್ಯ. ನೋಡಿ ಫ್ಯಾಮಿಲಿ ಕಾರ್ಡ್ ಬಂದಿದೆ, ಕ್ಲೈಮ್ ಮಾಡಿ ಗೈಸ್. ಅಥವಾ ತುಂಬಾ ಜನ ಆಲ್ರೆಡಿ ಮ್ಯಾರಿಡ್ ಇರ್ಬೋದು, ಕಪಲ್ಸ್ ಇರ್ಬೋದು, ನನ್ ವಿಡಿಯೋ ನೋಡ್ತಿರ್ಬೋದು. ಅವ್ರಿಗೂ ನಿಮಗಿಂತ ನಿಮ್ ಜೊತೆ ಇರ್ಬೇಕು ಅಂತ ತುಂಬಾ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಗೈಸ್. ಅವ್ರ ಜೀವನದಲ್ಲಿ ಅವ್ರ ಸಕ್ಸಸ್ ಕಾಣ್ತಾರೆ ಅಂದ್ರೆ ಓನ್ಲಿ ಅಂಡ್ ಓನ್ಲಿ ಬಿಕಾಸ್ ಆಫ್ ಯು. ದೇವ್ರನ್ನ ಕೇಳ್ಕೊತಾ ಇದ್ದಾರೆ. ಏನೋ ಬುಕ್ ಓದೋದ್ ಕಾಣಿಸ್ತಿದೆ ಗೈಸ್ ನನ್ಗೆ. ಕುರಾನ್ ಓದ್ತಿರ್ಬೋದು, ಬೈಬಲ್ ಓದ್ತಿರ್ಬೋದು, ಭಗವದ್ಗೀತೆ ಓದ್ತಿರ್ಬೋದು. ನಿನ್ನ ಬೇಡ್ಕೊಂಡು ಹೀಸ್ ಪ್ರೇಯಿಂಗ್, ಲಿಟ್ರಲಿ ಪ್ರೇಯಿಂಗ್. ನೋಡಿ ಪ್ರೇ ಮಾಡ್ತಾ ಇದಾರೆ ಗೈಸ್ ನಿನ್ನ. ನೀವ್ ಅವ್ರ ಲೈಫಿಗೆ ಬಂದ್ರೆ ಅವ್ರಿಗೆ ಸಂತೋಷವಾಗಿರ್ಬೋದು, ಮನೆ ಕಟ್ಕೊಂಡು ಮಕ್ಕಳು ಎಲ್ಲಾರ ಜೊತೆ ಒಂದು ಹ್ಯಾಪಿ ಲೈಫ್, ಒಂದು ಸ್ಯಾಟಿಸ್ಫೈಡ್ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ? ತುಂಬಾ ಎಮೋಷನಲಿ ಫೀಲ್ ಮಾಡ್ತಿದ್ದಾರೆ. ನೀವೇನಾದ್ರೂ ಹೋದ್ರೆ ಈಗ ಅಥವಾ ನೀವೇನಾದ್ರೂ ಅವ್ರಿಗೆ ಸಿಕ್ಕಿದ್ರೆ ನಿಮ್ನ ಖಂಡಿತ ಅವ್ರ ಲೈಫ್ ಇಂದ ಬಿಟ್ಕೊಡಲ್ಲ. ಖಂಡಿತ ಬಿಟ್ಕೊಡಲ್ಲ. ನಿಮ್ ಪರ್ಸನ್ ತುಂಬಾ ಕನ್ಸರ್ವೇಟಿವ್, ರಿಸರ್ವ್ಡ್ ಆಗಿರ್ತಾರೆ, ಜಾಸ್ತಿ ಮಾತಾಡಲ್ಲ. ಓಕೆನಾ? ಸ್ವಲ್ಪ ಸೆಲ್ಫಿಶ್ ಆಗೋ ನಡ್ಕೋತಾರೆ. ಬಟ್ ನೀವ್ ಅವ್ರಿಗೆ ಬೇಕು, ಅದಕ್ಕೆ ಅವ್ರಿಗೆ ಸೆಲ್ಫಿಶ್ನೆಸ್ ಇದೆ. ಹೌದು, ಅವ್ರು ಯಾರನ್ನ ಇಷ್ಟಪಡ್ತಾರೆ ಆ ವ್ಯಕ್ತಿ ಅವ್ರಿಗೆ ಬೇಕು ಅನ್ನೋದ್ರಲ್ಲಿ ಸ್ವಾರ್ಥ ಏನಿಲ್ಲ ಅಲ್ವಾ ಗೈಸ್. ನೀವ್ ಅವ್ರಿಗೆ ಬೇಕಷ್ಟೆ. ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಭಯ ಅಂತೂ ಪಡ್ತಿದ್ದಾರೆ ಈಗಿನ ಸಿಚುವೇಶನ್ ಅಲ್ಲಿ. ಅವ್ರು ಎಷ್ಟೇ ಜಗಲ್ ಮಾಡ್ತಿರ್ಬೋದು, ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಅವ್ರ ಲೈಫ್ ಇಂದ ಕಂಪ್ಲೀಟ್ ಆಗಿ ಹೊಟ್ಟೋಗ್ತೀರಾ ಅನ್ನೋ ಭಯ ತುಂಬಾ ಇದೆ. ಓಕೆನಾ? ಫೈಲ್ 1 ಯೂನಿವರ್ಸ್, ಫೈಲ್ 1 ಪರ್ಸನ್. ನನ್ನ ವಿವರ್ಸ್ ಕಡೆ ಏನ್ ಯೋಚನೆಗಳಿದೆ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ಪರ್ಸನ್ ಈಗ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಕಮ್ಯುನಿಕೇಶನ್ ಬರುತ್ತೆ ಗೈಸ್, ನಿಮ್ ಜೊತೆ ಮಾತಾಡ್ಬೇಕು, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಕಮ್ಯುನಿಕೇಶನ್ ಖಂಡಿತ ಬರುತ್ತೆ. ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಓಕೆನಾ? ನಿಮ್ ಜೊತೆ ಮಾತಾಡದೆ ಅವ್ರಿಗೆ ಇರಕ್ ಆಗ್ತಿಲ್ಲ. ಅವ್ರ ಲೈಫಲ್ಲಿ ಏನು ಚೇಂಜ್ ಸಿಚುವೇಶನ್ ಇದೆ ಅದನ್ನ ಹೇಳ್ಕೋಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ, ಹೇಳ್ಕೊತಾರೆ. ಹ್ಯಾಂಗ್ ಮ್ಯಾನ್ ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಸ್ಟಕ್ ಫೀಲ್ ಆಗ್ತಿದೆ. ನೆಕ್ಸ್ಟ್ ಏನು, ವಾಟ್ಸ್ ನೆಕ್ಸ್ಟ್ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಹೆಂಗ್ ಅಪ್ರೋಚ್ ಮಾಡ್ಲಿ, ಹೆಂಗ್ ಬರ್ಲಿ. ಕಮ್ಯುನಿಕೇಶನ್ ತಗೊಳ್ಳೋದಂತೂ ಖಂಡಿತ. ಬಟ್ ಏನ್ ಮಾತಾಡ್ಲಿ? ಅವ್ರು ಅನ್ಕೊಂಡಿದ್ನೆಲ್ಲ ನಿಮ್ ಹತ್ರ ಮಾತಾಡ್ತಾರೋ ಇಲ್ವೋ, ಸ್ಟಕ್ ಆಗಿದ್ದಾರೆ ಖಂಡಿತ. ಕಮ್ಯುನಿಕೇಶನ್ ಮಾಡಿದ್ರು ಅವ್ರು ಏನೇನ್ ಹೇಳ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ಪೂರ್ತಿ ಓಪನ್ ಅಪ್ ಆಗೋದು ಡೌಟ್ ಗೈಸ್.
ಹೇಗಿದ್ಯಾ, ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ, ಇಷ್ಟೆಲ್ಲ ಫೀಲಿಂಗ್ಸ್ ತೋರ್ಸ್ಕೊಳಲ್ಲ. ಹೇಗಿದ್ಯಾ, ಚೆನ್ನಾಗಿದ್ಯಾ, ಆತರ ಅಷ್ಟೇ ಕ್ಯಾಶುಯಲ್ ಟಾಕ್ ಇರುತ್ತೆ. ಯಾಕಂದ್ರೆ ಅವರು ಸ್ಟಕ್ ಆಗಿದ್ದಾರೆ ಸಿಚುವೇಶನ್ ಅಲ್ಲಿ. ಅವ್ರಿಗೆ ಇದೆಲ್ಲಾ ಬಿಟ್ಟು ಈ ಏನ್ ಅವ್ರದ್ದು ಜಗ್ಲಿಂಗ್ ಮೂಮೆಂಟ್, ಓವರ್ ಥಿಂಕಿಂಗ್ ಇವೆಲ್ಲಾ ಬಿಟ್ಟು ಈ ರಿಲೇಶನ್ಶಿಪ್ ಅಲ್ಲಿ ಸುಮ್ನೆ ಧುಮುಕ್ ಬಿಡೋಣ ಅಂತಾನು ಸುಮಾರ್ ಸರ್ ಅನ್ಸುತ್ತೆ. ಏನಾದ್ರೂ ಆಗ್ಲಿ, ಆಗಿದ್ದಾಗ್ಲಿ, ಮುಂದೆ ನೋಡ್ಕೊಳ್ಳೋಣ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇನೆ. ಜಾಸ್ತಿ ಎಲ್ಲಾನು ಯೋಚನೆ ಮಾಡಿದಷ್ಟು ನನ್ನ ಜೀವನ ನಾನೇ ಹಾಳು ಮಾಡ್ಕೊತಾ ಇದ್ದೀನಿ. ನೀವೇ ಅವ್ರಿಗೆ ಲೈಟ್, ನೀವೇ ಅವ್ರಿಗೆ ಲೈಟ್ ಇದ್ದಂಗೆ. ಆ ಲೈಟ್ ನ ನಾನು ರೀಚ್ ಮಾಡಿದ್ರೆ ಈ ತರ ಒಳ್ಳೆ ಜೀವನ ನಾನು ಲೀಡ್ ಮಾಡ್ಬೋದು ಅಂತ ಅನ್ಕೋತಾ ಇದಾರೆ. ಮುನ್ನುಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇದೆ ಗೈಸ್. ನೋಡಿ, ಅವರು ಖುಷಿಯಾಗಿಲ್ಲ ಅನ್ನೋದಕ್ಕೆ ಮತ್ತೆ 9 ಆಫ್ ಸ್ಪೋರ್ಟ್ಸ್ ಅಳ್ತಾರೆ ಅನ್ಸುತ್ತೆ. ತುಂಬಾ ನಿಮ್ನ ನೆನ್ಸ್ಕೊಂಡು ಮಿಸ್ ಮಾಡ್ಕೋತಾರೆ. ನೈಟ್ ಹೊತ್ತು ಜಾಸ್ತಿ ಮಿಸ್ ಮಾಡ್ಕೋತಾರೆ. ಸ್ಟಾರು ಮೂನ್ ಎನರ್ಜಿನೂ ಇದೆ ನೋಡಿ. ಸ್ಟಾರು ಮತ್ತೆ ಮೂನ್ ಇರೋವಾಗ ನಿಮ್ಮನ್ನ ತುಂಬಾ ನೆನ್ಸ್ಕೋತಾರೆ ಗೈಸ್. ತುಂಬಾ ಹತ್ತಿರುತ್ತೆ ನೋಡಿದ್ದೀನಿ. ಮಲ್ಕೊಂಡ್ ತುಂಬಾ ಅಳ್ತಾರೆ ನೆನೆಸ್ಕೊಂಡು. ತುಂಬಾ ಜನ ಆತರ ಮಾಡ್ತಾರೆ. ನಿಮಗ್ ಶೋ ಮಾಡಲ್ಲ ಅಷ್ಟೇ, ನಿಮ್ಗೆ ಪ್ರಾಕ್ಟಿಕಲ್ ಆಗಿದ್ದೀನಿ ಅಂತ ತೋರ್ಸ್ಕೊತಾರೆ. ನೀವ್ ಅವ್ರಿಗೆ ಎಲ್ಲ, ನಾನು ಏನಂದೆ, ನೀವು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀರಾ ಅವ್ರ ಲೈಫಲ್ಲಿ ಅಂತ. ನೀವು ಅವ್ರಿಗೆಲ್ಲ, ನೀವು ತುಂಬಾ ನೋಡಕ್ ಸುಂದರವಾಗಿರ್ಬೋದು. ಫಿಸಿಕಲ್ ಅಟ್ರಾಕ್ಷನ್ ನಿಮ್ ಮೇಲೆ ತುಂಬಾ ಇದೆ. ಓಕೆನಾ? ನೀವ್ ಒಂಥರ ಎಂಪ್ರೆಸ್. ನೀವ್ ಅವ್ರ ಲೈಫ್ ಬಂದ್ರೆ ಅವ್ರಿಗೆಲ್ಲಾ ಕಪ್ಸು, ಎಲ್ಲಾ ಪ್ರೈಸು, ಲೈಫ್ ನೆಮ್ಮದಿ ಎಲ್ಲ ಸಿಕ್ತಂಗೆ ಗೈಸ್. ಚಂದ್ರ ಬಂದಿದ್ದಾನೆ. ನೀವ್ ಒಂಥರ ಬೆಳ್ಕಿದ್ದಂಗೆ ಅವ್ರ ಲೈಫಲ್ಲಿ. ಅವ್ರ ಕತ್ಲಲ್ಲಿ ಇಲ್ಲಿ ನೋಡಿ ಕೂತಿದ್ದಾರೆ, ನೀವ್ ಬಂದ್ರೆ ಬೆಳ್ಕು. ಓಕೆನಾ? ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಡೇಟ್ ಹೋಗ್ಬೇಕು, ವರ್ಲ್ಡ್ ಸುತ್ಬೇಕು ಅಂತ ತುಂಬಾ ಆಸೆ ಇದೆ ಸುಮಾರು ಜನಕ್ಕೆ. ನೀವು ತುಂಬಾ ಬ್ಯೂಟಿಫುಲ್ ಇದ್ದೀರಾ ಖಂಡಿತ. ಯಾಕಂದ್ರೆ ರಿಪೀಟೆಡ್ ಆಗಿ 2 to 3 ಕಾರ್ಡ್ಸ್ ಬಂತು. ತುಂಬಾ ಬ್ಯೂಟಿಫುಲ್ ಇದ್ದೀರಾ. ಅವ್ರಿಗಂತೂ ತುಂಬಾ ಬ್ಯೂಟಿಫುಲ್ ಇದ್ದೀರಾ. ನಿಮಗ್ ನೀವ್ ಏನಾದ್ರು ಅನ್ಕೊಳ್ಳಿ, ಬಟ್ ನಿಮ್ ಪಾರ್ಟ್ನರ್ ನೀವು ತುಂಬಾ ಬ್ಯೂಟಿಫುಲ್ ಇದ್ದೀರಾ. ಪೈಲ್ 1 ಅಳ್ತಾ ಇದಾರೆ ಪಾಪ ಅವರು. ನೀವ್ ನೋಡಿದ್ರೆ ಅಟ್ಲೀಸ್ಟ್ ಟ್ಯಾರೋ ರೀಡಿಂಗ್ ನೋಡಿ ಸಮಾಧಾನ ಮಾಡ್ಕೊತೀರಾ. ಅವರು ಪಾಪ ಗೈಸ್. ಇನ್ನೊಂದಷ್ಟು ಮೆಸೇಜ್ ತಗೊಳ್ಳೋಣ. ಪೈಲ್ 1 ಅವ್ರು ನಿಮ್ನ ಮುಂಚೆ ಬಿಟ್ಟು ಹೋಗಿದ್ದಾರೆ ಗೈಸ್. ಯಾವ್ದೋ ವಿಚಾರಕ್ಕೆ, ಮೋಸ್ಟ್ಲಿ ದುಡ್ಡು ಅಥವಾ ಇನ್ನೊಂದ್ ಚಾಯ್ಸ್ಗೆ ನಿಮ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಟು ಹೋಗಿದ್ದಾರೆ. ದುಡ್ಡು ಕಾಣಿಸ್ತಿದ್ದಾರೆ ನನ್ಗಿಲ್ಲಿ. ಇಲ್ಲ ಇನ್ನೊಬ್ಬ ವ್ಯಕ್ತಿಗೋಸ್ಕರ ಬಿಟ್ಟೋಗಿರ್ಬೋದು. ಆ ವ್ಯಕ್ತಿ ಕೆರಿಯರ್ ಅಥವಾ ಮನಿಲಿ ಚೆನ್ನಾಗಿರ್ಬೋದು. ಸೊ ಆತರ ವ್ಯಕ್ತಿಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಆ ಬೇಜಾರ್ ಅವ್ರ ಮನ್ಸಲ್ಲಿ ಈಗ ತುಂಬಾ ಇದೆ. ಎಲ್ಲೆಲ್ಲೋ ಬಿಟ್ಟೋದ್ನಲ್ಲಪ್ಪ ಅಂತ. 6 ಆಫ್ ಪೆಂಟಕಲ್ಸ್. ಅವರು ನಿಮ್ಗೆ ಪ್ರೀತಿ ಕೊಡ್ಬೇಕು. ಏನೇನು ಅವ್ರು ನಿಮ್ಗೆ ಮುಂಚೆ ಮಾಡಿಲ್ಲ ಅದನ್ನೆಲ್ಲ ಮಾಡ್ಬೇಕು. ನಿಮ್ಗೊಂದು ಸೆಕ್ಯೂರ್ ಲೈಫ್ ಕೊಡ್ಬೇಕು. ನಿಮ್ಗೊಂದು ಕಮಿಟ್ಮೆಂಟ್ ಕೊಡ್ಬೇಕು. ಹೆಲ್ಪ್ ಮಾಡ್ಬೇಕು. ನೀವ್ ಯಾವ ಸಿಚುವೇಶನ್ ಇದ್ದೀರಾ ಹೆಲ್ಪ್ ಮಾಡ್ಬೇಕು. ತುಂಬಾ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ನಿಮಗ್ ಗಿಫ್ಟ್ಸ್ ಕೊಡ್ಬೇಕು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀವ್ ಅವ್ರ ಲೈಫ್ ಬಂದ್ರೆ ನಿಮ್ಗೆ ಎಲ್ಲಾನು ಪ್ರೊವೈಡ್ ಮಾಡ್ಬೇಕು. ಪ್ರೊವೈಡರ್, ನಿಮ್ಗೆ ಎಲ್ಲಾನು ಪ್ರೊವೈಡ್ ಮಾಡೋವಂತ ವ್ಯಕ್ತಿ ಆಗ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಮತ್ತೆ ಟವರ್, ಡೆತ್ ಕಾರ್ಡು, ಟವರ್ ನೋಡಿ. ನಾನು ಅವಾಗ್ಲೇ ಹೇಳ್ದಂಗೆ ಅವ್ರ ಲೈಫಲ್ಲಿ ದೊಡ್ಡ ಚೇಂಜ್ ಆಗಿದೆ. ಅವ್ರನ್ನ ಯಾರೋ ಮೋಸ ಮಾಡಿ ಬೀಳ್ಸಿದ್ದಾರೆ, ಅಥವಾ ಅವ್ರ ಲೈಫಲ್ಲಿ ಆತರ ಸಿಚುವೇಶನ್ ನಡೆದಿದೆ. ಅವ್ರು ಅನ್ಕೊಂಡೇ ಇರ್ಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಸಿಚುವೇಶನ್ ನಡೆದಿದೆ. ಓಕೆನಾ? ಸೊ ಈಗ ಅವ್ರಿಗೆ ನಿಮ್ಮ ಬೆಲೆ ಚೆನ್ನಾಗಿ ಅರ್ಥ ಆಗಿದೆ ಗೈಸ್. 6 ಆಫ್ ಸ್ವೋರ್ಡ್ಸ್. ಅವ್ರು ಅನ್ಕೋತಾ ಇದಾರೆ ನೀವ್ ಅವ್ರನ್ನ ಬಿಟ್ಟು ಹೋಗಿದ್ದೀರಾ ಅಂತ. ಅವ್ರು ನಿಮ್ನ ಬಿಟ್ಟು ಹೋದ್ಮೇಲೆ ನಿಮ್ಗೆ ಅವ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಅವ್ರನ್ನ ಬಿಟ್ಟು ಹೋಗ್ತಿದ್ದೀರಾ ಅಂತ ಈಗ ಭಯ ಶುರು ಆಗಿದೆ. ನಾನು ಎಲ್ಲಿ ಕಳ್ಕೊಬಿಡ್ತೀನೋ ಅಂತ. ಆಲ್ರೆಡಿ ಕಾರ್ಡ್ ಬಂದಿತ್ತು ನೋಡಿ. ನಾನು 4 ಆಫ್ ಪೆಂಟಕಲ್ಸ್. ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಈಗ ಭಯ ಶುರು ಆಗಿದೆ ಗೈಸ್ ಅವ್ರಿಗೆ. ಅವ್ರು ಬಿಟ್ಟೋದಾಗ ಖುಷಿಯಾಗಿದ್ರು, ನಾನ್ ಖುಷಿಯಾಗಿದ್ಬಿಡ್ತೀನಿ, ಲೈಫಲ್ಲಿ ಸೂಪರ್ ಆಗಿರ್ತೀನಿ ಅಂತ. ಬಟ್ ಈಗ ಏನ್ ಫೀಲ್ ಮಾಡ್ತಿದಾರೆ ಅಂದ್ರೆ ನೀವೇ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಿದ್ದೀರಾ ಅನ್ನೋ ಭಯ ಜಾಸ್ತಿ ಆಗಿದೆ ಅವ್ರಿಗೆ.
ನೀವು ಜಾಸ್ತಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಿಲ್ಲ ಅನ್ಸುತ್ತೆ, ನೀವು ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅನ್ಸುತ್ತೆ ಗೈಸ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಹೊಸ ಸ್ಟಾರ್ಟ್, ನೀವು ಬಿಗಿನಿಂಗ್ ಶುರು ಮಾಡ್ಬೇಕು ಈ ಕನೆಕ್ಷನ್ ಅಲ್ಲಿ. ಇಷ್ಟು ದಿನ ಈ ಕನೆಕ್ಷನ್ ಅಲ್ಲಿ ಏನೇನ್ ನಡೀತೋ ಅದನ್ನ ದಾಟಿ ಹೊಸದಾಗಿ ಶುರು ಮಾಡ್ಬೇಕು. ಈ ಕನೆಕ್ಷನ್ಗೆ ಏನಾದ್ರೂ ಒಂದು ನನ್ ಕಡೆಯಿಂದ ಕೊಟ್ಟು ಅವ್ರನ್ನ ನನ್ನ ಲೈಫ್ ಅಲ್ಲಿ ಕರ್ಕೊ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸುಮಾರು ಜನ ಕಮಿಟ್ ಆಗ್ಲೇಬೇಕು. ನಾನು ಅವ್ರಿಗೆ ಪ್ರೊವೈಡರ್ ಆಗ್ಬೇಕು ಅಂದ್ರೆ ಆಬ್ವಿಯಸ್ಲಿ ಮದ್ವೆ ಅಂತ. ಸೊ ನಾನ್ ಅವ್ರಿಗೆಲ್ಲ ಪ್ರೊವೈಡ್ ಮಾಡ್ಬೇಕು ಅಂತ ಅವರು ತುಂಬಾ ಅನ್ಕೋತಿದ್ದಾರೆ ಈಗಿನ ಸಿಚುವೇಶನ್ ಅಲ್ಲಿ. ಫೈಲ್ ಒಂದ್ ವ್ಯಕ್ತಿ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ನೋಡಿ, ಕಾಲ್ ಮಾಡ್ತಾರೆ ಗೈಸ್, ಮೆಸೇಜು ಮಾಡ್ತಾರೆ. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಬೇರೆಯವ್ರ ಕಡೆಯಿಂದ ತಿಳ್ಕೊತಾ ಇದ್ದಾರೆ. ನೋಡಿ, ಕಾರ್ಡ್ ಕಾಣಿಸ್ತಿದ್ಯಾ? ಥಿಂಕಿಂಗ್, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಲವ್ ನ ಎಕ್ಸ್ಪ್ರೆಸ್ ಮಾಡ್ಲೇಬೇಕು ಅಂತ ಅನ್ಕೋತಾ ಇದ್ದಾರೆ. ಸುಮಾರು ಜನಕ್ಕೆ ಕಾಲು ಬರುತ್ತೆ, ಮೆಸೇಜ್ ಬರುತ್ತೆ. ಓಕೆನಾ? ಯಾಕಂದ್ರೆ ಅವ್ರಿಗೆ ಡಿಸ್ಟೆನ್ಸ್ ಇಷ್ಟ ಇಲ್ಲ ಅಂತ ನಾನು ಅವಾಗ್ಲೇ ಹೇಳ್ದೆ. ಮತ್ತೆ ಅವ್ರ ಲೈಫಲ್ಲಿ ತುಂಬಾ ನಡೀತಾ ಇದೆ. ಟವರ್ ಮೂಮೆಂಟ್ ಇದೆ, ಡೆತ್ ಕಾರ್ಡ್ ಇದೆ. ಸೊ ಅವ್ರಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ಅವ್ರಿಗೆ ಹೊಸ ಫೇಸ್ಗೆ ಎಂಟ್ರಿ ಆಗ್ಬೇಕು ನಿಮ್ ಜೊತೆ. ಒಳಗಡೆಯಿಂದ ಹೀಲ್ ಆಗ್ಬೇಕು. ನಾನು ಅವಾಗ್ಲೇ ಹೇಳ್ದೆ, ಅವ್ರದ್ದು ಹಳೆ ಗಾಯಗಳು, ಚೈಲ್ಡ್ಹುಡ್ ಟ್ರಾಮಾಸ್ ಏನಾದ್ರು ಇದ್ರೆ ಅದನ್ನ ರಿಲೀಸ್ ಮಾಡಿ, ಹಳೆದನ್ನೆಲ್ಲ ರಿಲೀಸ್ ಮಾಡಿ ನಿಮ್ ಜೊತೆ ಹೊಸ ಜೀವನ ಹೊಸದಾಗಿ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ ಗೈಸ್. ಅವ್ರನ್ನ ಯಾರೋ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬಾ. ಅವ್ರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನೀವ್ ಯಾವತ್ತೂ ಹತ್ರ ನಡ್ಕೊಂಡಿಲ್ಲ. ಓಕೆನಾ? ನೀವು ಅವ್ರನ್ನ ಫ್ರೀ ಆಗಿರಕ್ ಬಿಟ್ಟಿದ್ರ, ನೀವ್ ಅವ್ರಿಗೊಂದು ಫ್ರೀಡಮ್ ಕೊಟ್ಟಿದ್ದೀರಾ. ಅವ್ರು ಹೋದಾಗ ನೀವು ಆಯ್ತು ಅವ್ರು ಖುಷಿಯಾಗಿದ್ರೆ ಖುಷಿಯಾಗಿರ್ಲಿ ಅಂತ ಅವ್ರನ್ನ ಬಿಟ್ಕೊಟ್ಟಿದ್ದೀರಾ. ಆ ತರ ವ್ಯಕ್ತಿ ನೀವು. ಓಕೆನಾ? ನೀವ್ ಅವ್ರಿಗೇನು ಬೌಂಡ್ರೀಸ್ ಹಾಕಿಲ್ಲ, ನೀವ್ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ. ಮತ್ತೆ ನೀವ್ ಯಾವತ್ತೂ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹೋಗಿಲ್ಲ. ಬಟ್ ಬೇರೆಯವರು ಅವ್ರನ್ನ ಕಂಟ್ರೋಲ್ ಮಾಡಿದ್ದಾರೆ, ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಈಗ ಅರ್ಥ ಆಗಿದೆ. ನಿಮ್ ಬೆಲೆ ಈಗ ಅರ್ಥ ಆಗಿದೆ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಅವ್ರ ಪಾರ್ಟಿಗೆ ಹೋಗಿರ್ಬೋದು, ಮದ್ವೆಗೆ ಹೋಗಿರ್ಬೋದು, ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನೀಗ ಇರೋ ಸಿಚುವೇಶನ್ ಅಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಈ ಮೂಮೆಂಟ್ ನ ಎಂಜಾಯ್ ಮಾಡ್ತಿದ್ದೀನಿ, ಪಾರ್ಟಿ ಮಾಡ್ತಿದ್ದೀನಿ, ಮತ್ತೆ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ಮತ್ತೆ ನಾನು ತುಂಬಾ ನೀನ್ ಇಲ್ದೆ ನಾನು ಖುಷಿಯಾಗಿದ್ದೀನಿ ಅಂತ ನಿಮ್ಗೆ ತೋರ್ಸ್ಕೊತಾರೆ ಗೈಸ್. ಆದ್ರೆ ಖಂಡಿತ ಅವ್ರಿಲ್ಲ, ತೋರ್ಸ್ಕೊತಾ ಇದಾರೆ ನೋಡಿ. ಈ ಸಪರೇಷನ್ ಅವ್ರಿಗೆ ತುಂಬಾ ನೋಡಿ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ಬಗ್ಗೆನೇ ಯೋಚನೆ ಎರಡೆರಡು ಕಾರ್ಡ್ ಥಿಂಕಿಂಗ್ ಆಫ್ ಯು. ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೋತಿದ್ದಾರೆ. ತುಂಬಾ ಬೇಜಾರಲ್ಲಿದ್ದಾರೆ. ತುಂಬಾ ಕಹಿ ಅನುಭವಗಳ ಅವ್ರ ಲೈಫಲ್ಲಿ ನೋಡ್ಬಿಟ್ಟಿದ್ದಾರೆ ಅವರು. ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಏನಪ್ಪಾ ನೆಕ್ಸ್ಟ್ ಫ್ಯೂಚರ್ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಓಕೆನಾ? ನೀವ್ ಎಷ್ಟು ಯೋಚನೆ ಮಾಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ವ್ಯಕ್ತಿ ಕಡೆಯಿಂದ. ಫೈಲ್ 1. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಅವ್ರಿಗೆ ಈ ಸಿಚುವೇಶನ್ ನ ತಗೊಳಕ್ ಆಗ್ತಾ ಇಲ್ಲ. ಈ ಸಪ್ರೇಷನ್, ಈ ಬಿಟ್ಟರ್, ಈ ಸ್ಯಾಡ್ನೆಸ್ ತಗೊಳಕ್ ಆಗ್ತಿಲ್ಲ. ಆದಷ್ಟು ಬೇಗ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ ಗೈಸ್. ತುಂಬಾ ಜನಕ್ಕೆ ನೋಡಿ ಬೇಕಿದ್ರೆ ಕಾಲ್ ಬರುತ್ತೆ. ನಾನ್ ಯಾಕೆ ನಿನ್ನಿಂದ ಮೂವ್ ಆನ್ ಆಗಕ್ ಆಗ್ತಿಲ್ಲ ಅಂತ ಅವ್ರಿಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಯಾಕೆ ನಾನು ಇಷ್ಟೊಂದು ಇಷ್ಟಪಡ್ತೀನಿ ವ್ಯಕ್ತಿನ ಅಂತ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊತಾ ಇದಾರೆ. ಯಾಕಂದ್ರೆ ನೀವ್ ಅಷ್ಟ್ ಒಳ್ಳೆಯವ್ರು, ನೀವಷ್ಟ್ ಪ್ರೀತಿ ಕೊಟ್ಟಿದ್ದೀರಾ. ಹೆಂಗೆ ಅವ್ರು ಮೂವ್ ಆನ್ ಆಗಕ್ಕಾಗುತ್ತೆ ಗೈಸ್? ಆಗಲ್ಲ. ನೋಡಿ, ಮತ್ತೆ ಅದೇ ಬಂತು. ನನ್ಗೆ ಯಾಕೆ ಇವ್ರ ಮೇಲೆ ಈ ತರ ಫೀಲಿಂಗ್ಸ್ ರಿಪೀಟ್ ಆಯ್ತು ಗೈಸ್? ನೋಡಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರೋದು, ಮಿಸ್ ಮಾಡ್ತಿರೋದು ರಿಪೀಟ್ ಆಯ್ತು. ಇದು ಆಯ್ತು ನೋಡಿ. ವೈ ಡು ಐ ಫೀಲ್ ದಿಸ್ ವೇ? ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು? ನಾನ್ ಯಾಕೆ ಮೂವ್ ಆನ್ ಆಗಕ್ ಆಗ್ತಿಲ್ಲ ಅಂತ ಅವ್ರಿಗೆ, ನನ್ಗೆ ಯಾಕೆ ಈ ತರ ಫೀಲಿಂಗ್ಸ್ ಬರ್ತಿದೆ ಈ ವ್ಯಕ್ತಿ ಮೇಲೆ ಅಂತ ಅವ್ರಿಗೆ ಕ್ವಶನ್ ಮಾರ್ಕ್ ಆಗಿದೆ ನೋಡಿ. ಕ್ವಶನ್ ಮಾರ್ಕ್. ಗೊತ್ತಾಯ್ತಾ? ನಿಮ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಒಳ್ಳೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಮೂವ್ ಆನ್ ಆಗಕ್ ಮುಂಚೆ ಟ್ರೈ ಮಾಡಿದ್ದಾರೆ, ಬಟ್ ಅವ್ರಿಗೆ ಆಗಿಲ್ಲ. ನೋಡಿ, ಮತ್ತೆ ಬಂತು. ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಈ ಕನೆಕ್ಷನ್ ಏನು ಅಂತ. ಅವ್ರಿಗಿನ್ನೂ ಅರ್ಥನೇ ಆಗ್ತಿಲ್ಲ. ನಾನು ಯಾಕೆ ಮೂವ್ ಆನ್ ಆಗ್ತಿಲ್ಲ, ನನ್ಗೆ ಯಾಕೆ ಇಷ್ಟೊಂದು ಜಾಸ್ತಿ ಈ ವ್ಯಕ್ತಿ ಮೇಲೆ ಫೀಲಿಂಗ್ಸ್ ಬರ್ತಿದೆ ಅಂತ ಈಗ ಅನ್ಕೋತಾ ಇದಾರೆ ಗೈಸ್. ವಾವ್.
ಅವ್ರು ಅನ್ಕೋತಾ ಇದಾರೆ ನಾನು ಹೇಳಿದ್ನಲ್ಲ ಆಗ್ಲೇ ಸೀಕ್ರೆಟ್ಸ್ ಎಲ್ಲ ಮುಚ್ಚಿಟ್ಟಿದ್ದಾರೆ ಅಂತ. ಆ ಸೀಕ್ರೆಟ್ಸ್ ಎಲ್ಲ ಇಡ್ಬಾರ್ದಾಗಿತ್ತು, ನಾನು ಫುಲ್ಲಿ ಓಪನ್ ಅಪ್ ಆಗ್ಬೇಕಿತ್ತು ಈ ವ್ಯಕ್ತಿಗೆ, ಎಲ್ಲ ಹೇಳ್ಕೋಬೇಕಿತ್ತು ಅಂತ ತುಂಬಾ ಅನ್ಕೋತಿದ್ದಾರೆ. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಫೈಲ್ 1 ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ ಗೈಸ್, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ಶಾರ್ಟ್ಲಿ ಅಪ್ರೋಚ್ ಮಾಡ್ತಾರೆ. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಫೈಲ್ 1 ಅವ್ರು ಅನ್ಕೋತಾ ಇದಾರೆ ಈ ತರ ಫೀಲಿಂಗ್ಸ್ ಅವ್ರಿಗೆ ತಡ್ಕೊಳಕ್ ಕಂಟ್ರೋಲ್ ಇಲ್ದೇ ಇರೋವಷ್ಟು ಫೀಲಿಂಗ್ಸ್ ಬರ್ತಿದೆಯಲ್ಲ. ಸೊ ಯೂನಿವರ್ಸೇ ಅನ್ಕೋತಾ ಇದೆ ನಾವಿಬ್ರು ಜೊತೆಲಿರೋದ್ನ ಅನ್ನೋ ತರ ಅವ್ರು ಫೀಲ್ ಮಾಡ್ತಿದ್ದಾರೆ ಗೈಸ್. ಅವ್ರಿಗೆ ಅನ್ಸ್ಬಿಟ್ಟಿದೆ ನಾವಿಬ್ರು ಜೊತೆಲಿರೋದ್ ಯೂನಿವರ್ಸ್ಗೆ ಇಷ್ಟ. ಲವ್ ಇಸ್ ಇನ್ ದ ಏರ್. ಅವ್ರ ಉಸಿರಲ್ಲಿ ಉಸಿರು ಪ್ರತಿ ಉಸಿರಲ್ಲೂ ನೀವಿದ್ದೀರಾ ಗೈಸ್. ಓಕೆನಾ, ಖುಷಿನಾ? ಡೇಟ್ ಕರಿತಿದ್ದಾರೆ, ನಿಮ್ ಜೊತೆ ಡೇಟ್ಗೆ ಹೋಗ್ಬೇಕಂತೆ ಅವ್ರು. ಅಷ್ಟೊಂದು ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ನಿಮ್ನ ಮುಟ್ಬೇಕಂತೆ ಅವ್ರು. ಐ ವಾಂಟ್ ಟು ಟಚ್ ಯು ಪ್ರೆಸೆಂಟ್ಲಿ. ಅವ್ರು ನಿಮ್ನ ಮುಟ್ಬೇಕಂತೆ. ಓಕೆನಾ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ ನಾನು ಆಗ್ಲೇ ಹೇಳ್ದೆ. ತುಂಬಾ ಜಾಸ್ತಿ ಫೀಲಿಂಗ್ಸ್ ಇದೆ ಗೈಸ್. ನೋಡಿ, ಅವ್ರು ಹೇಳ್ತಾ ಇದಾರೆ ನಾನು ನಿನ್ನನ್ ಪ್ರೀತಿಸ್ತೀನಿ, ನಿನ್ನನ್ ಮಾತ್ರ ಪ್ರೀತಿಸ್ತೀನಿ. ಅವ್ರು ಯಾರ ಜೊತೆನೆ ಇರ್ಬೋದು, ಏನೇ ಆಗಿರ್ಬೋದು, ಅವ್ರ ಲೈಫಲ್ಲಿ ಏನೇ ನಡೀತಿರ್ಬೋದು, ಆದ್ರೆ ನಿಮ್ಮನ್ ಮಾತ್ರ ಐ ಲವ್ ಯು ಓನ್ಲಿ ಅನ್ನೋ ವರ್ಡ್ ಬಂದಿದೆ ನೋಡಿ. ಅವ್ರು ನಿಮ್ಮನ್ ಮಾತ್ರ ಪ್ರೀತಿಸೋದು ಅಂತ ಹೇಳ್ತಿದ್ದಾರೆ. ಓಕೆನಾ, ನೋಡಿ ಮತ್ತೆ ಕ್ಲಾರಿಟಿ ಕೊಡ್ತಾ ಇದಾರೆ ಇದೇ ಆನ್ಸರ್ಗೆ. ಅವ್ರ ಏನಂದ್ರು, ನಿಮ್ಮನ್ ಮಾತ್ರ ಪ್ರೀತಿಸ್ತೀನಿ ಅಂತ ಅಂದ್ರಲ್ವಾ. ನೋಡಿ, ನೀವು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನಿಮ್ನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಅವರೇ ಹೇಳ್ತಾ ಇದಾರೆ. ನೀವು ಅವ್ರಿಗೆ ಸ್ಪೆಷಲ್. ನಾನು ಆಗ್ಲೇ ಹೇಳ್ದೆ ವರ್ಡ್ ಸ್ಪೆಷಲ್ ಅಂತ. ನೀವ್ ಯಾವತ್ತಿದ್ರು ಸ್ಪೆಷಲ್. ನಿಮ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ. ಓಕೆನಾ, ಖುಷಿನಾ? ನೀವು ಅವ್ರಿಗೆ ಅನ್ಕಂಪ್ಯಾರೇಬಲ್ ಅಂತ ಅವ್ರು ಹೇಳ್ತಿದ್ದಾರೆ. ಯೂನಿವರ್ಸ್ ಕಡೆಯಿಂದ ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ನೋಡ್ಬಿಡ. ಓಕೆ, ಯೂನಿವರ್ಸ್ ಏನ್ ಹೇಳ್ತಿದೆ ಅಂದ್ರೆ, ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ವರ್ಕ್ ಮಾಡಿ, ಬರೀ ವಿಶ್ ಮಾಡ್ಬೇಡಿ. ಅಂದ್ರೆ ನಿಮ್ಮ ಎಫರ್ಟ್, ನಿಮ್ಮ ಹಾರ್ಡ್ ವರ್ಕ್ ಹಾಕಿ, ಖಂಡಿತ ನೀವ್ ಅನ್ಕೊಂಡಿದ್ ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವರ್ಕ್ ಫಾರ್ ಇಟ್, ಡೋಂಟ್ ವಿಶ್ ಫಾರ್ ಇಟ್. ಅಂದ್ರೆ ಬರೀ ಆಸೆಗಳಿರ್ಬಾರ್ದು, ಅದಕ್ಕೆ ಪ್ರಯತ್ನನೂ ಇರ್ಬೇಕು ಅಂತ ನಿಮ್ಗೆ ಯೂನಿವರ್ಸ್ ಕಿವಿ ಮಾತ್ ಹೇಳ್ತಿದ್ದಾರೆ. ಓಕೆನಾ, ನೀವ್ ಯಾವ್ದಾರು ನಿಮ್ ಡ್ರೀಮ್ ಇದ್ರೆ, ಏನೇ ಸಿಚುವೇಶನ್ ಇರ್ಬೋದು ಅಥವಾ ಏನೇ ಡ್ರೀಮ್ ಇರ್ಬೋದು, ಅದಕ್ಕೆ ಎಫರ್ಟ್ ಹಾಕಿದ್ರೆ ನಿಮಗ್ ಖಂಡಿತ ಆ ಡ್ರೀಮ್ ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅಂತ ನೋಡೋಣ. ಈ ಸಾಂಗ್ ಪೂರ್ತಿ ನೋಡಿ, ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ ಗೈಸ್. ಓಕೆನಾ, ಈ ಸಮಯದಲ್ಲಿ ನಿಮ್ಗೆ ಯಾವ ಹಾರ್ಟ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನೋಡೋಣ. ಈ ಟಚ್ ನಿಜ ಹೇಳ್ತೀನಿ ಗೈಸ್, ನೋಡಿ ಐ ವಾಂಟ್ ಟು ಟಚ್ ಯು ಅನ್ನೋ ಕಾರ್ಡ್ ಬಂತು ತಾನೆ ನೋಡಿ. ನಿಮ್ ಎದುರಿಗೆ ನಾನು ಮಿಕ್ಸ್ ಮಾಡಿದೀನಿ. ಈ ಟಚ್ ಅಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಒಟ್ನಲ್ಲಿ ಅವ್ರು ನಿಮ್ ಶೇಕ್ ಹ್ಯಾಂಡ್ ಆದ್ರೂ ಕೊಡ್ಬೇಕು ಅಟ್ ದ ಮೂಮೆಂಟ್. ಆಗ ಅವ್ರಿಗೆ ಒಂದ್ ಸಮಾಧಾನ ಸಿಗ್ಬೋದು. ಅಷ್ಟು ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ಖುಷಿನಾ? ಆ ಸಾಂಗ್ ಪೂರ್ತಿ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗುತ್ತೆ. ಮತ್ತೆ ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣಂ ಒಂದೇ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಮತ್ತೆ ಅವ್ರ ಬಗ್ಗೆನೆ ಥಿಂಕ್ ಮಾಡಿ. ಓಕೆನಾ, ಆದಷ್ಟು ಅವ್ರ ಬಗ್ಗೆ ಥಿಂಕ್ ಮಾಡಿ, ಯಾಕಂದ್ರೆ ಇಲ್ಲಿ ಕಾರ್ಡ್ಸ್ ರೆಸೊನೇಟ್ ಆಗ್ಬೇಕಲ್ವಾ. ಸೊ ಪೈಲ್ 2 ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಗೈಸ್, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಓಕೆನಾ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ. ಏಸ್ ಆಫ್ ಸ್ವೋರ್ಡ್ಸ್ ಫಸ್ಟ್ ಕಾರ್ಡ್, ನ್ಯೂ ಬಿಗಿನಿಂಗ್ ಕಾರ್ಡ್. ವಾವ್, 9 ಆಫ್ ಕಪ್ಸ್ ಗೈಸ್. ಲಾಸ್ಟ್ ಪೈಲ್ 1 ಅಲ್ಲೂ ಇದು ಬಂದಿತ್ತು, ಕ್ವೀನ್ ಆಫ್ ಸ್ವೋರ್ಡ್ಸ್.
ನೈಟ್ ಆಫ್ ಕಪ್ಸ್ ಪೈಲ್ ಒನ್ ಅಲ್ಲಿ ನೈನ್ ಆಫ್ ಕಪ್ಸ್ ಬಂದಿತ್ತು. ಸೊ ಸುಮಾರು ಜನ ಪೈಲ್ ಒನ್ ನೋಡಿ, ಮತ್ತೆ ಟವರ್ ಕಾರ್ಡು ಡೆತ್ ಕಾರ್ಡ್ ಬಂದಿತ್ತು. ಟವರ್ ಕಾರ್ಡ್ ಹೋಗ್ತು. ಪೈಲ್ ಒನ್ ಆದ್ರೆ ನೋಡಿ ಗೈಸ್, ಯಾಕಂದ್ರೆ ಸ್ವಲ್ಪ ಕಾರ್ಡ್ಸ್ ರಿಪೀಟ್ ಆಗಿದೆ ಅದಕ್ಕೆ. ಗೈಸ್, ನಿಮ್ಮ ಪರ್ಸನ್ ಇನಿಷಿಯೇಷನ್ ತಗೋಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಕೆನಾ? ಅವ್ರಿಗೇನೋ ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಗೈಸ್, ಕ್ಲಾರಿಟಿ ಸಿಕ್ಕಿದೆ ಯಾವ್ದೋ ವಿಚಾರದಲ್ಲಿ. ಸೊ ಅವರು ಈ ಕನೆಕ್ಷನ್ ಅಲ್ಲಿ ಇನಿಷಿಯೇಷನ್ ತಗೋಬೇಕು ಅಂತ ಫಸ್ಟ್ ಅವ್ರಿಗೆ ಅನ್ಸ್ತಿರದೆ ಈ ಸಮಯದಲ್ಲಿ ಅವ್ರು ಇನಿಷಿಯೇಷನ್ ತಗೊಳ್ಳೇಬೇಕು. ನ್ಯೂ ಪ್ರಾಜೆಕ್ಟ್ಸ್, ಜಾಬ್ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಿರ್ಬೋದು. ನ್ಯೂ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಫ್ರೆಶ್ ಸ್ಟಾರ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಕನೆಕ್ಷನ್ ನಲ್ಲೂ ಫ್ರೆಶ್ ಸ್ಟಾರ್ಟ್ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿದ್ದಾರೆ. ನಿಮ್ ಜೊತೆ ಮಾತಾಡ್ಬೇಕು, ಕ್ಲಾರಿಟಿ ತಗೋಬೇಕು. ಅವ್ರಿಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ, ನಿಮ್ ಜೊತೆ ಮಾತಾಡಿ ಇನ್ನೂ ಕ್ಲಾರಿಫೈ ಮಾಡ್ಕೋಬೇಕು ಏನಾದ್ರು ಚಿಕ್ಕ ಪುಟ್ಟ ಡೌಟ್ಸ್ ಇದ್ರೆ. ಅವ್ರಿಗೆ ಏನ್ ಬ್ಲಾಕ್ ಆಗಿತ್ತು ಮೆಂಟಲಿ, ಅವ್ರಿಗೆ ವಿಷನ್ ಏನ್ ಬ್ಲಾಕ್ ಆಗಿತ್ತು ನಿಮ್ ರಿಲೇಶನ್ಶಿಪ್ ಬಗ್ಗೆ, ಅದು ಓಪನ್ ಆಗಿ ಕ್ಲಾರಿಟಿ ಸಿಕ್ಕಿದೆ ಗೈಸ್. ಸುಮಾರು ಜನ ಕ್ಲಾರಿಟಿ ಸಿಕ್ಕಿದೆ. ಈ ಕನೆಕ್ಷನ್ಗೆ ಇನಿಷಿಯೇಷನ್ ತಗೋಬೇಕು ಅಂತ ಈ ಸಮಯದಲ್ಲಿ ತುಂಬಾ ಜನ ಅನ್ಕೋತಾ ಇದ್ದಾರೆ. ಓಕೆನಾ? ಫ್ರೆಶ್ ಸ್ಟಾರ್ಟ್ ಬೇಕು ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ. ಕಮ್ಯುನಿಕೇಟ್ ಮಾಡ್ಬೇಕು, ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇನ್ನ ಕ್ಲಾರಿಟಿ ಬೇಕು. ಕ್ಲಾರಿಟಿ ಸಿಕ್ಕಿದೆ, ಆದ್ರೂ ಇನ್ನೂ ಕ್ಲಾರಿಟಿ ಬೇಕು, ನಿಮ್ ಜೊತೆ ಮಾತಾಡ್ಬೇಕು. ಅವರೇ ಇನಿಷಿಯೇಷನ್ ತಗೋತಾರೆ ಗೈಸ್. ನೀವೇ ಸುಮಾರು ಸಿಚುವೇಶನ್ಗೆ ಕ್ಲಾರಿಟಿ ನೀವು ಮಾತ್ರ ಕೊಡಕ್ ಸಾಧ್ಯ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಓಕೆನಾ? ನೀವು ಮಾತ್ರ ಕೊಡಕ್ ಸಾಧ್ಯ ಅಂತ ಅನ್ಕೋತಾ ಇದ್ದಾರೆ. ಸೊ ನಿಮ್ಗೆ ಕಾಲ್ ಮಾಡೇ ಮಾಡ್ತಾರೆ ಗೈಸ್, ಯಾಕಂದ್ರೆ ಅವ್ರು ನಿಮ್ ಜೊತೆ ತುಂಬಾ ಮಾತಾಡ್ಬೇಕಂತ ಸಖತ್ತು ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಅವ್ರ ಲೈಫಲ್ಲಿ ಏನ್ ಅಚೀವ್ ಮಾಡ್ಬೇಕು, ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಸುಮಾರು ಜನ ಅಚೀವ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ, ಸ್ಯಾಟಿಸ್ಫೈಡ್ ಆಗಿದ್ದಾರೆ, ನಿಮ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ, ಮತ್ತೆ ನಿಮ್ನ ತುಂಬಾ ಕೇರ್ ಮಾಡ್ತಾರೆ. ತುಂಬಾ ಜನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್ ಬರ್ತಿದೆ, ಸ್ಟೇಬಲ್ ಕೆರಿಯರ್ ಇದೆ. ನಿಮ್ ಜೊತೆ ಅವ್ರ ಕನೆಕ್ಷನ್ ಚೆನ್ನಾಗ್ ಆಗ್ಬಿಟ್ರೆ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀನಿ, ತುಂಬಾ ಸ್ಯಾಟಿಸ್ಫೈಡ್ ಫೀಲಿಂಗ್ ಬರುತ್ತೆ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್. ಪ್ರೆಸೆಂಟ್ಲಿ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ತುಂಬಾ ಡೀಪ್ ಲವ್ ಇದೆ ನಿಮ್ ಮೇಲೆ. ನೀವು ಡೌಟೇ ಪಡ್ಬೇಡಿ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಅಂತ, ಯಾಕಂದ್ರೆ ತುಂಬಾ ಡೀಪ್ ಲವ್ ಇದೆ. ನೀವ್ ಒಂಥರ ತುಂಬಾ ಬೋಲ್ಡ್, ಪ್ರಿನ್ಸಿಪಲ್ಡ್ ಇರೋ ವ್ಯಕ್ತಿ. ಡಾಮಿನೇಟ್ ಮಾಡಿದ್ರು ಒಳ್ಳೇದಕ್ ಡಾಮಿನೇಟ್ ಮಾಡ್ತೀರಾ, ಮತ್ತೆ ನಿಮ್ನ ನಂಬಬಹುದು. ಒಂಥರ ಒಳ್ಳೆ ಲಾಯಲ್, ಅಂದ್ರೆ ನಂಬಿಕೆಗೆ ಅರ್ಹವಾಗಿರುವ ವ್ಯಕ್ತಿ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ನೀವು ಸುಮ್ನೆ ಆರ್ಗ್ಯುಮೆಂಟ್ಸ್ ಮಾಡಲ್ಲ, ಏನಾದ್ರು ರೀಸನ್ ಇದ್ರೆ ಮಾತ್ರ ಆರ್ಗ್ಯುಮೆಂಟ್ ಮಾಡೋದು. ಒಳ್ಳೇದಕ್ಕೆ ನೀವು ಅವ್ರಿಗೆ ಹೇಳೋದು ಅಂತ ಅವ್ರಿಗೆ ಈಗ ಗೊತ್ತಾಗಿದೆ. ನಿಮ್ಮ ಮಾತು, ಸುಮಾರು ಜನ ಅನ್ಕೋತಿದ್ರೆ ನಿಮ್ಮ ಮಾತು ಕೇಳಿದ್ರೆ ಅವ್ರ ಲೈಫಲ್ಲಿ ಇನ್ನೂ ಚೆನ್ನಾಗಿರ್ತಿದೆ ಅಂತ ಅನ್ಕೋತಾ ಇದ್ದಾರೆ. ಆರ್ಗ್ಯುಮೆಂಟ್ ಮಾಡೋ ಬದಲು, ನಿಮ್ ಜೊತೆ ಆರ್ಗ್ಯೂ ಮಾಡಿರ್ಬೋದು ಅವ್ರ ಮುಂಚೆ ಆರ್ಗ್ಯುಮೆಂಟ್ ಮಾಡೋ ಬದಲು ನಿಮ್ ಮಾತನ್ನ ಕೇಳಿದ್ರೆ, ನಿಮ್ಮನ್ನ ಈಗಿನಂಗೆ ನಂಬಿದ್ರೆ ಅವ್ರ ಲೈಫ್ ಇನ್ನೂ ಸೂಪರ್ ಆಗಿರೋದು ಅಂತ ಅವ್ರು ಅನ್ಕೋತಿದ್ದಾರೆ. ನಿಮ್ ಡ್ರೀಮ್ಸ್, ನಿಮ್ ಕನ್ಸ್ ಕಾಣ್ತಿದ್ದಾರೆ ಗೈಸ್ ಅವರು. ನಿಮ್ ನೀವು ತುಂಬಾ ಬೋಲ್ಡ್ ಪರ್ಸನಾಲಿಟಿ, ಸ್ಟ್ರಾಂಗ್ ಪರ್ಸನಾಲಿಟಿ ಅನ್ಸುತ್ತೆ ಗೈಸ್. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನೀವು ತುಂಬಾ ಸ್ಟ್ರಾಂಗ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಒಳ್ಳೆ ಜಾಬ್ ಅಲ್ಲಿ ಇರ್ಬೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು. ಮಗುವಂತ ಮನ್ಸಿದ್ರು ನೀವು ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಗೈಸ್. ನಿಮ್ ಜೊತೆ ಆರ್ಗ್ಯುಮೆಂಟ್ ಮಾಡೋ ಬದಲು ಲಾಜಿಕ್ ಆಗಿ ಯೋಚನೆ ಮಾಡಿ ಚೆನ್ನಾಗಿ ಮಾತಾಡಿದಿದ್ರೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಅವರು ನಿಮ್ಗೆ ಕಾಲ್ ಮಾಡಿ ಮಾತಾಡಿ ಕ್ಲಾರಿಟಿ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಇನ್ನು ಬೇರೆ ವಿಷಯಗಳಲ್ಲಿ ಆಲ್ರೆಡಿ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ. ನೀವು ಅವ್ರ ಲೈಫ್ ಬಂದ್ರೆ ಎಲ್ಲ ಅವ್ರ ಸ್ಯಾಟಿಸ್ಫೈಡ್ ಲೈಫ್ ಫೀಲ್ ಮಾಡ್ತಾರೆ ಅಂತ. ಬಟ್ ಅವ್ರಿಗೆ ನಿಮ್ ಕಡೆಯಿಂದನೂ ಕ್ಲಾರಿಟಿ ಬೇಕು. ಓಕೆನಾ? ನೀವು ತುಂಬಾ ಓಪನ್ ಅಪ್ ಆಗಲ್ಲ, ಸ್ಟ್ರಿಕ್ಟ್ ಆಗಿ ತೋರಿಸ್ಕೊಂಡಿದೀರಾ ಅವರಿಗೆ. ಕಮ್ಯುನಿಕೇಶನ್ ತುಂಬಾ ಕಡಿಮೆ ಇದೆ.
ಕೆಲವ್ರ ಕಮ್ಯುನಿಕೇಶನ್ ಇಲ್ಲ, ಕೆಲವ್ರ ಕಮ್ಯುನಿಕೇಶನ್ ತುಂಬಾ ಕಡಿಮೆ ಇದೆ. ತುಂಬಾ ಜನ ನಿಮ್ ಪರ್ಸನ್ ನಿಮ್ನ ಪ್ರೀತಿ ಮಾಡ್ತೀನಿ ಅನ್ನೋ ಸತ್ಯನ ಮುಂಚೆ ಒಪ್ಕೊಂಡಿರ್ಲಿಲ್ಲ, ಈಗ ಒಪ್ಕೊಂಡಿದ್ದಾರೆ. ಮುಂಚೆ ಆ ಫೀಲಿಂಗ್ ನೇ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇರ್ಲಿಲ್ಲ, ಬಟ್ ಈಗ ಒಪ್ಕೊಂಡಿದ್ದಾರೆ. ನನ್ನ ಹತ್ರ ಎಲ್ಲ ಆರ್ಗ್ಯುಮೆಂಟ್ಸ್ ಆಗಿದ್ರೆ ಆರ್ಗ್ಯುಮೆಂಟ್ಸ್ ಮಾಡ್ಬಾರ್ದಾಗಿತ್ತು, ಇದು ನಿಜವಾದ ಪ್ರೀತಿ ಅಂತ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಇದೆ, ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ರೊಮ್ಯಾಂಟಿಕ್ ಡೇಟ್ ಕರ್ಕೋಗ್ಬೇಕು ಅನ್ಕೊಂಡಿದ್ದಾರೆ, ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಮತ್ತೆ ಈ ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ಗೆ ಇನ್ನೊಂದ್ ಸ್ಟೆಪ್ ಮುಂದೆ ಹೆಜ್ಜೆ ಹಾಕ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ವೆರಿ ಎಮೋಷನಲ್ ಫೀಲಿಂಗ್ ಇದೆ, ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಓಕೆನಾ, ತಗೋತಾರೆ, ಅವರೇ ಇನಿಸಿಯೇಷನ್ ತಗೋತಾರೆ ಗೈಸ್. ಯಾಕಂದ್ರೆ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಏನೋ ಸಡನ್ ಚೇಂಜಸ್ ಆಗಿದೆ. ಏನ್ ಚೇಂಜಸ್ ನನಗ್ ಗೊತ್ತಿಲ್ಲ. ಎಮೋಷನಲಿ ಅವ್ರು ತುಂಬಾ ವೀಕ್ ಆಗಿದ್ದಾರೆ ಆ ಟೈಮಲ್ಲಿ. ಅವ್ರ ಸೀಕ್ರೆಟ್ಸ್ ಎಲ್ಲ ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿರ್ಬೋದು, ಅದನ್ನೆಲ್ಲ ಅವ್ರಿಗೆ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ. ಅವ್ರ ಲೈಫಲ್ಲಿ ಏನೇನ್ ಬ್ರೇಕಪ್ಸ್ ಆಗಿದೆ, ಅವ್ರಿಗೆ ಫೇಲ್ಯೂರ್ಸ್ ಆಗಿತ್ತು, ಮತ್ತೆ ಅವ್ರಿಗೆ ಏನೇನ್ ಅನ್ಭವಿಸಿದ್ರು ಅವ್ರ ಲೈಫಲ್ಲಿ, ಅವ್ರು ಏನೇನ್ ಕಳ್ಕೊಂಡ್ರು, ಅವ್ರಿಗೆ ಅವ್ರ ಲೈಫಲ್ಲಿ ಕಂಟ್ರೋಲೇ ಇಲ್ದೇ ಇರೋ ಟೈಮಲ್ಲಿ ನೀವ್ ಅವ್ರ ಲೈಫಲ್ಲಿ ಇದ್ರಿ ಅನ್ಸುತ್ತೆ, ನೀವ್ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಅನ್ಸುತ್ತೆ. ಸೊ ಮತ್ತೆ ಅವ್ರಿಗೆ ತುಂಬಾ ಶತ್ರುಗಳಿದ್ದಾರೆ. ಓಕೆನಾ, ಆ ಚೇಂಜ್ ನ ರೆಸಿಸ್ಟ್ ಮಾಡಕ್ಕೆ ಅಥವಾ ಅದರಿಂದ ಆಚೆ ಬರಕ್ಕೆ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ಸೊ ಕಾಲ್ ಮಾಡಿ ಕ್ಲಾರಿಟಿ ತಗೊಂಡೇ ತಗೋತಾರೆ ಗೈಸ್. ನಿಮ್ ಕಡೆ ಅವರೇ ಆಕ್ಷನ್ ತಗೋತಾರೆ. ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಖಂಡಿತ ತಗೋತಾರೆ. ಓಕೆನಾ, ಈ ರಿಲೇಶನ್ಶಿಪ್ ಅಲ್ಲಿ ಇನ್ನೊಂದ್ ಸ್ಟೆಪ್ ಮುಂದೆ ತಗೋಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್, ಖಂಡಿತ ತಗೋತಾರೆ. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಫೈಲ್ 2. ವಾವ್, ಇದು ನೀವೇ ಗೈಸ್. ನೀವು ನಿಮ್ನ ಎಲ್ಲೋ ಡ್ರೆಸ್ ಅಲ್ಲಿ ನೀವ್ ಎಲ್ಲೋ ಲೈಟ್ ಎಲ್ಲೋ ಗೋಲ್ಡನ್ ಕಲರ್ ಅವ್ರಿಗೆ ಇಷ್ಟ ಆಗುತ್ತೆ, ನೀವು ಆ ಕಲರ್ ಬಟ್ಟೆ ಹಾಕೊಂಡ್ರೆ ಅಂತ ಅನ್ಸುತ್ತೆ ಗೈಸ್ ಸುಮಾರು ಜನ. ಅಥವಾ ರೀಸೆಂಟ್ ಆಗಿ ನಿಮ್ನ ಕಲರ್ ಅಲ್ಲಿ ನೋಡಿದಾರೆ. ಓಕೆ, 4 ಆಫ್ ಸ್ವೋರ್ಡ್, ದಿ ಹ್ಯಾಂಗ್ ಮ್ಯಾನ್ ಇದೆ, ನೈಟ್ ಆಫ್ ಪೆಂಟಕಲ್ಸ್. ಗೈಸ್ ನೈಟ್ ಎನರ್ಜೀಸ್ ತುಂಬಾ ಬಂದಿದೆ. ಸೊ ನಾನು ಏನ್ ಹೇಳ್ತೀನಂದ್ರೆ ಆಕ್ಷನ್ ತಗೊಳ್ಬೇಕು ಅಂತ ತುಂಬಾ ಜಾಸ್ತಿನೇ ಯೋಚನೆ ಮಾಡ್ತಿದ್ದಾರೆ. ನೋಡಿ ಕಾರ್ಡ್ ಏನ್ ರಿಪೀಟ್ ಆಗಿದೆ, ನೈಟ್ 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 ಎನರ್ಜಿ ಬಂದಿದೆ. ಅಂದ್ರೆ ಆಕ್ಷನ್ ತಗೋಬೇಕು ಅಂತ ತಲೆಯಲ್ಲಿ ಯೋಚನೆ ಇದೆ. ಒಂದ್ಸರ್ ಅನ್ಸುತ್ತೆ ಆಕ್ಷನ್ ತಗೋಬೇಕು, ಎಮೋಷನಲ್ ಆಗಿ ಎಲ್ಲ ಕ್ಲಾರಿಟಿ ತಗೋಬಿಡ್ಬೇಕಪ್ಪ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಈಗ ನಾನು ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಏನಾಗ್ಬೋದು, ನೀವು ಒಪ್ಕೋಬೋದೋ ಇಲ್ವೋ. ಅವ್ರಿಗೆ ಆಕ್ಷನ್ ತಗೊಳ್ಲೇಬೇಕು ಅಂತ ಅನ್ನಿಸ್ತಿದೆ, ಬಟ್ ಡ್ಯೂಯಲ್ ಮೈಂಡ್ ಸೆಟ್ ಇದೆ. ಒಂದ್ ಕಡೆ ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಸಡನ್ ಆಗಿ ಈಗ್ಲೇ ಆಕ್ಷನ್ ತಗೋಬೇಕನ್ಸುತ್ತೆ. ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಯೋಚನೆ ಮಾಡು ಆಮೇಲೆ ಮುಂದುವರಿಯೋಣ ಆ ತರ ಫೀಲ್ ಬರುತ್ತೆ. ಡ್ಯೂಯಲ್ ನೇಚರ್ ಕಾಣಿಸ್ತಾ ಇದೆ ನಂಗೆ ನೋಡಿ, ಪ್ರಾಕ್ಟಿಕಲ್ಲು ಎಮೋಷನಲ್. ಸ್ಟೇಬಲ್ ಆಗಿರೋಣ, ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋಣ ಯಾವ್ದಾದ್ರು ಕನೆಕ್ಷನ್ಗೆ, ಏನೇ ಆಗಿರ್ಬೋದು. ಹೌದು ನೀವು ತುಂಬಾ ಇಂಪಾರ್ಟೆಂಟ್, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಿಮ್ ಕಡೆ ಬರಕ್ ಅವ್ರಿಗೆ ಕಷ್ಟ ಆಗ್ತಿದೆ ಗೈಸ್, ಸ್ಲೋ ಆಗ್ತಿದೆ. ಯಾಕಂದ್ರೆ ಪೆಂಟಕಲ್ಸ್ ಎನರ್ಜಿ ಇದೆ, ಸೊ ಸ್ಲೋ ಆಗುತ್ತೆ. ಮತ್ತೆ ತುಂಬಾ ಪಾಸಿಟಿವ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಟೆಬಿಲಿಟಿ ಬರ್ಬೇಕು ಅಂತ ಅವ್ರಿಗೂ ಅನ್ಸ್ಬಿಟ್ಟಿದೆ. ಮತ್ತೆ ಈ ವೇಟಿಂಗ್ ಪೀರಿಯಡ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಗೈಸ್. ಅವ್ರಿಗೆ ವೇಟ್ ಮಾಡಕ್ ಒಂಚೂರು ಇಷ್ಟ ಆಗ್ತಿಲ್ಲ, ನಿಮ್ ಬಿಟ್ಟಿರಕ್ ಆಗ್ತಿಲ್ಲ ಅವ್ರಿಗೆ. ನೀವು ತುಂಬಾ ರಿಚ್ ಇದ್ದೀರಾ, ಹೈ ಪ್ರೊಫೈಲ್ ಇದ್ದೀರಾ ಸುಮಾರು ಜನ. ಓಕೆನಾ, ಇಂಡಿಪೆಂಡೆಂಟ್ ಇದ್ದೀರಾ, ಸೆಕ್ಯೂರ್ಡ್ ಇದ್ದೀರಾ, ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ತುಂಬಾ ನಿಮ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಗೈಸ್, ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ನೀವು ನಿಮ್ ಲೈಫ್ ಅಲ್ಲಿ ಒಂದು
ಗೋಲ್ಸ್ ಇರ್ಬೋದು, ಅಚೀವ್ಮೆಂಟ್ ಇರ್ಬೋದು, ನೀವ್ ಒಂದ್ ರೇಂಜ್ಗೆ ರೀಚ್ ಆಗಿದ್ದೀರಾ ಅಂತ ಅವ್ರು ಅನ್ಕೋತಿದಾರೆ. ಈಗ ನಿಮ್ ಫಿಟ್ನೆಸ್ ನ ನೀವು ಚೆನ್ನಾಗಿ ನೋಡ್ಕೊಂಡಿದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಅವ್ರು ನೋಡ್ಕೊಳಕ್ ಆಗ್ತಿಲ್ವೇನೋ, ನೀವ್ ಎಷ್ಟ್ ಚೆನ್ನಾಗಿ ವರ್ಕ್ ಮನೆ ಫಿಟ್ನೆಸ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಒಂದು ನಿಮ್ಮ ಲೈಫ್ ಗೋಲ್ ರೀಚ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಅವ್ರ ಆಕ್ಷನ್ ತಗೋಬೇಕು ಅಂತ ಮತ್ತೆ ಕಾರ್ಡ್ ಬಂದಿದೆ ಗೈಸ್. ಅವ್ರಿಗೆ ಏನೇ ಡ್ಯುಯಲ್ ಮೈಂಡ್ ಸೆಟ್ ಇದ್ರೂನು, ಆತರ ಈ ತರ ಎಲ್ಲ ಅನ್ನಿಸ್ತಾ ಇದ್ರೂನು ಆಕ್ಷನ್ ತಗೊಳೋ ಕಾರ್ಡೇ 2 ಬಂದಿದೆ. ಓಕೆನಾ? ತುಂಬಾ ಅಬ್ಸೆಸಿವ್ ಫೀಲಿಂಗ್ ಇದೆ, ನಿಮ್ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ, 24/7 ಯೋಚನೆ ಮಾಡ್ತಿರ್ತಾರೆ. ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಫೈರ್ ಎನರ್ಜಿ ಕಾಣಿಸ್ತಿದೆ ಗೈಸ್. ಫೈಲ್ 2 ತುಂಬಾ ಫೈರ್ ಎನರ್ಜಿ ಇದೆ, ಪ್ಯಾಷನೇಟ್ ಎನರ್ಜಿ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಓಕೆ, ಗುಡ್ ವೆಂಚರ್ಸ್, ಜಾಬ್ ಅಲ್ಲಿ ಬೇರೆ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ, ಅಥವಾ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂತಾನು ಅನ್ಕೋತಾ ಇದ್ದಾರೆ. ತಗೋತಾರ ಅವರೇ ಗೈಸ್. ಅವ್ರಿಗೆ ಎಷ್ಟೇ ಕನ್ಫ್ಯೂಷನ್ ಮೈಂಡ್ ಇದ್ರು 2 ಏಸ್ ಎನರ್ಜಿ ಬಂದಿರೋದ್ರಿಂದ ಅವ್ರಿಗೆ ಫ್ರೆಶ್ ಸ್ಟಾರ್ಟ್ ಬೇಕು. ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಸೊ ಆಕ್ಷನ್ಸ್ ತಗೋತಾರೆ. ತುಂಬಾ ಟೆನ್ಷನ್ ಇದೆ ಅವ್ರಿಗೆ, ಸ್ಟಕ್ ಫೀಲ್ ಆಗಿದೆ, ನೈಟ್ ಹೊತ್ತು ನಿದ್ರೆ ಬರಲ್ಲ. ಅವ್ರಿಗೊಂದು ಬ್ರೇಕ್ ಬೇಕು. ಅವ್ರ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಏನೇನ್ ಅನುಭವಿಸಿದಾರೆ ಅದ್ರಿಂದೆಲ್ಲ ಬ್ರೇಕ್ ಬೇಕು. ಆ ಬ್ರೇಕ್ ನಿಮ್ ಜೊತೆ ಇರ್ಬೇಕು. ಅವ್ರಿಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಏನೇ ಇರ್ಬೋದು, ನಿಮ್ ಜೊತೆ ಅವ್ರಿಗೆ ಸ್ಟೇಬಲ್ ಫೀಲ್ ಆಗುತ್ತೆ. ಅವ್ರು ಎಷ್ಟೇ ಸ್ಟೇಬಲ್ ಇರ್ಲಿ ಲೈಫಲ್ಲಿ, ನೀವು ಅವ್ರ ಲೈಫಲ್ಲಿ ಬಂದ್ರೆ ಮಾತ್ರ ಅವ್ರಿಗೆ ಸ್ಟೆಬಿಲಿಟಿ ಅಂತ ಅನ್ಸುತ್ತೆ. ಅವ್ರಿಗೆ ಅನ್ಸ್ಟೇಬಲ್ ಅನ್ನಿಸ್ತಿದೆ ನೀವ್ ಇಲ್ದೇ ಇರೋದು. ಮತ್ತೆ ಈ ವೆಯ್ಟಿಂಗ್ ಪೀರಿಯಡ್ ಅವ್ರಿಗೂ ಆಗ್ತಿಲ್ಲ ಗೈಸ್, ಆಗ್ತಿಲ್ಲ ಅವ್ರಿಗೆ ವೆಯ್ಟಿಂಗ್ ಪೀರಿಯಡ್. ಅವ್ರಿಗೆ ಏನ್ ಡಿಸಿಷನ್ ತಗೊಳ್ಳಿ ವೆಯ್ಟಿಂಗ್ ಪೀರಿಯಡ್ ನ ತೆಗ್ದಾಕಕ್ಕೆ ಅನ್ನೋ ಯೋಚನೆ ತುಂಬಾ ಇದೆ. ಹೇಗ್ ತಗೊಳ್ಳಿ, ಹೇಗೆ ಆಕ್ಷನ್ ಅಂತೂ ತಗೋತೀನಿ, ಹೆಂಗ್ ತಗೊಳ್ಳಿ, ಹೇಗ್ ತಗೊಳ್ಳಿ ಅಂತ ಬೆಳಿಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ. ಎಸ್ಪೆಷಲಿ ನೈಟ್ ಟೈಮ್ಸ್ ಗೈಸ್. ಯಾರು ಅವ್ರ ಜೊತೆ ಇಲ್ದೇ ಇದ್ದಾಗ ನಿಮ್ ಬಗ್ಗೆ ಜಾಸ್ತಿ ಅವ್ರಿಗೆ ಯೋಚನೆ ಬರುತ್ತೆ ತುಂಬಾ. ಅವ್ರಿಗೊಂದ್ ಬ್ರೇಕ್ ಬೇಕು. ಅವ್ರಿಗೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಆ ರಿಲೇಶನ್ಶಿಪ್ ಅಲ್ಲಿ ಇದ್ರೂನು ಸುಮ್ನೆ ಮೇಲ್ಮೇಲೆ ಇರೋ ತರ ಇದಾರೆ. ಆದ್ರೆ ನಿಮ್ ಬಗ್ಗೆನೇ ಅವ್ರಿಗೆ ಹಗ್ಲು ರಾತ್ರಿ ಯೋಚನೆ ಗೈಸ್. ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಪ್ರೆಸೆಂಟ್ಲಿ ಸ್ಟಕ್ ಆಗಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆಕ್ಷನ್ ಅಂತೂ ಖಂಡಿತ ತಗೋತಾರೆ ಗೈಸ್. ಅವ್ರಿಗೆ ಫೈನಾನ್ಷಿಯಲ್ ಚಾಲೆಂಜಸ್ ಇರ್ಬೋದು ಸುಮಾರು ಜನಕ್ಕೆ. ಅವ್ರಿಗೆ ಎಷ್ಟೇ ದುಡ್ಡಿದ್ರು ಸ್ವಲ್ಪ ಫೈನಾನ್ಷಿಯಲ್ ಚಾಲೆಂಜಸ್ ಇದೆ. ಏನೇ ಇದ್ರೂನು ನೀವು ಬೇಕು ಅವ್ರಿಗಷ್ಟೆ. ಈ ರಿಲೇಶನ್ಶಿಪ್ ಅಲ್ಲಿ ಏನು ಮೂವ್ಮೆಂಟ್ ಆಗ್ತಿಲ್ಲ ಅಂತ, ಯಾಕೆ ಆಗ್ತಿಲ್ಲ, ಏನಾದ್ರು ನಾನೇ ಆಕ್ಷನ್ ತಗೋಬೇಕು, ಇಲ್ದರಿದ್ ಮೂವ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಸ್ಟಕ್ ಅನ್ಸ್ತಿದೆ ಅವ್ರಿಗೆ ಈ ರಿಲೇಶನ್ಶಿಪ್ ಅಲ್ಲಿ. ಸುಮಾರು ಸರಿ ಅನ್ಕೋತಾರೆ ದೇವ್ರಿಗೆ ಬಿಟ್ಬಿಡೋಣ ಆಗಿದಾಗ್ಲಿ ಅಂತ. ತುಂಬಾ ಸರಿ ನಿಮ್ ಪರ್ಸನ್ ಅನ್ಕೊಂಡಿದ್ದಾರೆ. ಈ ಈ ವರ್ಲ್ಡ್ ಇಂದಾನೇ ಡಿಟ್ಯಾಚ್ ಆಗ್ಬಿಡ್ಬೇಕು ಅಂತ ಆತರ ಬಿಹೇವಿಯರ್ ತೋರ್ಸಿದ್ದಾರೆ ಅವರು. ಅವ್ರಿಗೆ ಯಾವ್ದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಓಕೆನಾ? ಬೇಕಾಗಿದ್ದು ಅವ್ರು ಅರ್ನ್ ಎಲ್ಲ ಮಾಡ್ಕೊಂಡಿದ್ದಾರೆ, ಒಂದ್ ಸಕ್ಸಸ್ ಸಿಕ್ಕಿದೆ. ಸೊ ಅವ್ರಿಗೆ ಬೇರೆ ಯಾವ್ದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ನೀವು ಬರ್ಬೇಕಷ್ಟೇ ಅವ್ರ ಲೈಫಲ್ಲಿ. ನೀವು ಬಂದ್ರೆ ಈ ಸ್ಟಕ್ ಸಿಚುವೇಶನ್ ಇಂದ ಆಚೆ ಬರ್ತೀನಿ ಅಂತ ಅನ್ಕೋತಾ ಇದ್ದಾರೆ. ದೇವ್ರಿಗೆ ಬಿಟ್ಟಿದ್ದಾರೆ ಸಿಚುವೇಶನ್ ಇಂದ ನನ್ನ ಆಚೆ ಕರ್ಕೊಬಾ ಅಂತ. ಅವ್ರ ಏನಾದ್ರೂ ಈ ಸಿಚುವೇಶನ್ ಇಂದ ಆಚೆ ಬಂದ್ರೆ ಗೈಸ್, ಅವರು ಇಲ್ಲಿ ನೋಡಿ ಒಂದ್ ಸೆಕ್ಯೂರ್ಡ್ ಪೊಸಿಷನ್ ಅಲ್ಲಿ ಇದಾರೆ ಈಗ ಪ್ರೆಸೆಂಟ್ಲಿ. ಓಕೆನಾ? ಒಂದ್ ಸೆಕ್ಯೂರ್ಡ್ ಜಾಗ ಅದು. ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಏನೇ ಟರ್ಮಾಯಿಲ್ಸ್ ಟವರ್ ಮೂಮೆಂಟ್ ಬಂದಿದ್ರು ಅವ್ರೊಂದ್ ಸೆಕ್ಯೂರ್ಡ್ ಜಾಗದಲ್ಲಿ ಇದಾರೆ. ಓಕೆ, ಈ ಜಾಗದಿಂದ ಆಚೆ ಬಂದ್ರೆ ಅವ್ರಿಗೆ ತುಂಬಾ ರಿಸ್ಕ್ ಇರುತ್ತೆ ಲೈಫ್ ಅಲ್ಲಿ, ಅದನ್ನ ಯೋಚನೆ ಮಾಡ್ತಿದ್ದಾರೆ. ನಿಮ್ ಬಗ್ಗೆ ಟ್ರಾವೆಲಿಂಗ್ ಎನರ್ಜಿ ತುಂಬಾ ಕಾಣಿಸ್ತಿದೆ ಗೈಸ್. ನೋಡಿ ಕುದುರೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ನಿಮ್ ಜೊತೆ ಡೇಟ್ ಹೋಗ್ಬೇಕಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಸಪ್ರೇಷನ್ ಇಷ್ಟ ಆಗ್ತಿಲ್ಲ. ಸುಮಾರು ಜನ ನೈಟ್ ನಿದ್ರೆ ಮಾಡ್ತಾ ಇಲ್ಲ. ನಿಮ್ ಬಗ್ಗೆನೆ ಓವರ್ ಥಿಂಕಿಂಗ್, ಆಬ್ಸೆಸ್ಡ್ ಫೀಲಿಂಗ್ ಇದೆ ಗೈಸ್. ಓಕೆನಾ? ಯೂನಿವರ್ಸ್,
ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 2 ಪರ್ಸನ್ ಕಡೆಯಿಂದ ನನ್ನ ವಿವರ್ಸ್ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ನೋಡಿ, ಖುಷಿಯಾಗಿಲ್ಲ ಗೈಸ್. ಅವರು ಈ ಪೊಸಿಷನ್, ಇಷ್ಟು ನೆಮ್ಮದಿ ಜೀವನ ಬರ್ಬೇಕು ಅಂದ್ರೆ ನೀವು ಅವ್ರ ಲೈಫ್ ಬರ್ಬೇಕು. ಅವ್ರಿಗೆ ನೀವು ಬಿಟ್ಟು ಹೋಗಿರೋದು ಅಥವಾ ನೀವು ಇಲ್ದೇ ಇರೋದು ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಬಟ್ ಏನ್ ಆಕ್ಷನ್, ಅವ್ರು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದಾರೆ, ಅದಕ್ಕೆ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅದು ಯಾವ್ದಾದ್ರು ಸಿಚುವೇಶನ್ ಇರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ಇರ್ಬೋದು, ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಆಗ್ತಾ ಇಲ್ಲ ಅವ್ರಿಗೆ ನೋಡಿ ಸೆಪರೇಷನ್. ತುಂಬಾ ನಿಮ್ ಬಗ್ಗೆನೆ ಓವರ್ ಥಿಂಕ್ ಮಾಡ್ತಿದ್ದಾರೆ. ಖುಷಿನಾ? ಅವ್ರಿಗೆ ನೀವಿಲ್ದೆ ಏನು ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಅಷ್ಟು ಓವರ್ ಥಿಂಕ್ ನೋಡಿ. ಹಾರ್ಟ್ ನ ಆಚೆ ಇಟ್ಬಿಟ್ಟು ಹೆಂಗ್ ಮಲ್ಗಿದ್ದಾರೆ. ನೀವು ಮಾತ್ರ ಈ ಹಾರ್ಟ್ಗೆ ಅಧಿಕಾರ ಇರೋದು ಅವ್ರಿಗೆ, ಇನ್ಯಾರಿಗೂ ಇಲ್ಲ. ಆದ್ರೆ ಅವರು ಸ್ಟಕ್ ಆಗಿದ್ದಾರೆ ನೋಡಿ, ಸಿಕ್ಕಾಕೊಂಡಿದ್ದಾರೆ, ಯಾವ್ದೋ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದ್ರಿಂದ ಇನ್ನೂ ಆಚೆ ಬರಕ್ ಆಗ್ತಿಲ್ಲ. ಬಟ್ ಖಂಡಿತ ಬಂದು ಆಕ್ಷನ್ ತಗೋತಾರೆ ಗೈಸ್. ಯಾಕಂದ್ರೆ ಏಸ್ ಆಫ್ ಸ್ವಾರ್ಡ್ಸ್ ಎರಡು ಬಂದಿದೆ. ಸೊ ಈ ಸಿಚುವೇಶನ್ ಇಂದ ಆಚೆ ಬಂದು ಆಕ್ಷನ್ ಅಂತ ತಗೋತಾರೆ. ಪದೇ ಅದೇ ಬರ್ತಿದೆ ಗೈಸ್. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಅವ್ರು ಖುಷಿಯಾಗಿಲ್ಲ, ಸುಮ್ಮನೆ ಮಲ್ಗಿದ್ದಾರೆ ಒಂದ್ ಕಡೆ, ಯೋಚನೆ ಮಾಡ್ತಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ಮುಂದೆ ಏನಾಗುತ್ತೆ ಫ್ಯೂಚರ್ ಅನ್ನೋದು ಕಾಣಿಸ್ತಾ ಇಲ್ಲ ಗೈಸ್ ಫೈಲ್ 2ಗೆ. ಓಕೆನಾ? ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಆದಷ್ಟು ಸಿಚುವೇಶನ್ ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆಚೆ ತೋರ್ಸ್ಕೊಳಲ್ಲ, ಇದನ್ನೆಲ್ಲ ಅವ್ರ ಆಚೆ ತೋರ್ಸ್ಕೊಳಲ್ಲ. ಕಿಂಗ್ ತರ ಆದಷ್ಟು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅವ್ರ ಎಮೋಷನ್ಸ್ ನ ತೋರ್ಸ್ಕೊಳಲ್ಲ ಆಚೆ. ಓಕೆ, ನಿಮ್ಮ ಮಧ್ಯೆ ತುಂಬಾ ವ್ಯಕ್ತಿಗಳಿದ್ದಾರೆ ಗೈಸ್. ನಿಮ್ಮ ಹತ್ರ ಬರಕ್ಕೆ ಅವ್ರಿಗೆ ರಿಸ್ಕ್. ಕಾಂಪಿಟೇಷನ್ ಮಾಡ್ಬಿಟ್ಟು ನಿಮ್ ಹತ್ರ ಬರ್ಬೇಕು, ಅಥವಾ ಅವ್ರೇನಾದ್ರೂ ನಿಮ್ ಹತ್ರ ಬಂದ್ರೆ ಅವ್ರು ತುಂಬಾ ಜನ ಜೊತೆ ಜಗಳ ಆಡ್ಕೊಂಡ್ ಬರ್ಬೇಕನ್ಸುತ್ತೆ, ಇಲ್ಲ ಬಿಟ್ ಬರ್ಬೇಕನ್ಸುತ್ತೆ. ಅವ್ರ ಲೈಫ್ ಅಲ್ಲಿ ತುಂಬಾ ಆರ್ಗ್ಯುಮೆಂಟಲ್ ಎನರ್ಜಿ ಬಂದ್ಬಿಡುತ್ತೆ ನಿಮ್ ಹತ್ರ ಬಂದ್ರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಕಮ್ಯುನಿಕೇಶನ್ ಮಾಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಬಿಕಾಸ್ ಆಫ್ ಈ ಸಿಚುವೇಶನ್ ಗಳಿಂದ ಅವ್ರು ಕಮ್ಯುನಿಕೇಶನ್ ಮಾಡಿಲ್ಲ ಅಷ್ಟೇ. ಓಕೆನಾ? ಕ್ಲಾರಿಟಿ ಸಿಕ್ತಾ? ಪಾಪ ಅವ್ರು ಯಾಕೆ ಕಮ್ಯುನಿಕೇಟ್ ಮಾಡ್ತಿಲ್ಲ ನಿಮ್ಗೆ ಜಾಸ್ತಿ ಅಂತ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 2 ವ್ಯಕ್ತಿ ಅವ್ರ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಫೈಲ್ 1 ಅಲ್ಲೂ ಈ ಕಾರ್ಡ್ ಬಂದಿತ್ತು ಗೈಸ್. ಸೊ ತುಂಬಾ ರಿಪಿಟೇಷನ್ಸ್ ಇದೆ. ಟೈಮ್ ಇದ್ರೆ ಫೈಲ್ 1 ನೋಡಿ. ಓಕೆನಾ? ನಿನ್ನ ಮಾತ್ರ ಪ್ರೀತಿ ಮಾಡ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನಿನ್ನ ಮಾತ್ರ ಪ್ರೀತಿ ಮಾಡ್ತಾರಂತೆ ನಿಮ್ ಪರ್ಸನ್. ಕನ್ಫರ್ಮೇಶನ್ ಸಿಕ್ತಾ ಖುಷಿನಾ? ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಹೇಳ್ತಾ ಇದಾರೆ. ನಿಮ್ ಬಗ್ಗೆ ಅವ್ರಿಗೆ ಪೂರ್ತಿ ಗೊತ್ತಿಲ್ಲ, ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಹೇಳ್ತಾ ಇದಾರೆ. ತುಂಬಾ ಪೊಸೆಸಿವ್ ಎನರ್ಜಿ ಇದೆ ಗೈಸ್. ನೀವು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ತುಂಬಾ ಪೊಸೆಸಿವ್ ಎನರ್ಜಿ ಇದೆ, ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ. ಓಕೆನಾ? ಯಾರಿಗೂ ನಿಮ್ನ ಬಿಟ್ಕೊಡಕ್ ಇಷ್ಟ ಇಲ್ಲ ಅವ್ರಿಗೆ. ಈ ಕಾರ್ಡು ಬಂದಿತ್ತು ಗೈಸ್ ಫೈಲ್ 1 ಅಲ್ಲಿ. ಯೂನಿವರ್ಸೇ ಹೇಳ್ತಾ ಇದೆ ನೀವಿಬ್ರು ಜೊತೆಗಿರ್ಬೇಕು ಅಂತ ನಿಮ್ ಪರ್ಸನ್ಗೆ ಅನ್ನಿಸ್ತಾ ಇದೆ. ಓಕೆನಾ? ಇದು ಬಂದಿತ್ತು. ಸೊ ಫೈಲ್ 1 ನೋಡಿ ಗೈಸ್, ತುಂಬಾ ಮೆಸೇಜಸ್ ರಿಪೀಟ್ ಆಗ್ತಾ ಇದೆ. ನಾನು ಎಷ್ಟೇ ಶಫಲ್ ಮಾಡಿ ಮಧ್ಯ ತೆಗೆದ್ರು ನೋಡಿ, ಐ ಆಮ್ ಪ್ಲಾನಿಂಗ್ ಫಾರ್ ಎ ಟ್ರಾವೆಲ್ ವಿತ್ ಯು. ಅವ್ರಿಗೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಸೊ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲೂ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿತ್ತು. ಸೊ ಅದಕ್ಕೆ ಹೇಳ್ದೆ. ಓಕೆ, ಲವ್ ಒರಾಕಲ್ ಕಾರ್ಡ್ಸ್ ಇಂದ ನೋಡೋಣ ಇನ್ನೊಂದಷ್ಟು ಮೆಸೇಜಸ್. ಫೈಲ್ 2 ಪರ್ಸನ್ಗೆ ಯೂನಿವರ್ಸ್ ಅವ್ರ ಫೀಲಿಂಗ್ಸ್ ಏನು ನನ್ನ ವಿವರ್ಸ್ ಬಗ್ಗೆ ಈಗ
ಈ ಸಮಯದಲ್ಲಿ ಅವ್ರು ಏನ್ ಫೀಲ್ ಮಾಡ್ತಿದ್ದಾರೆ, ಅವ್ರು ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಪ್ಲೀಸ್ ಹೇಳಿ. ಅವರು ಈ ತರ ಇಲ್ದೇನೆ ಬೇರೆ ಒಳ್ಳೆ ವ್ಯಕ್ತಿತ್ವದ ಪರ್ಸನ್ ಆಗಿರ್ಬೇಕಿತ್ತು ಅಂತ ಈಗ ಅನ್ಕೋತಾ ಇದಾರೆ. ಮುಂಚೆ ಅವ್ರು ಏನ್ ನಡ್ಕೊಂಡಿದ್ದಾರೆ ಅದು ಅವ್ರಿಗೆ ಸ್ಯಾಟಿಸ್ಫೈಡ್ ಇಲ್ಲ, ಅದಕ್ಕೆ ಈ ತರ ಸಿಚುವೇಶನ್ ಆಗಿದೆ. ಈಗ ಏನ್ ನಡೀತಿದೆ ನಿಮ್ಮಿಬ್ರು ಮಧ್ಯೆ ಸಿಚುವೇಶನ್, ಅದಕ್ಕೆ ಕಾರಣ ಅವ್ರೇನೆ. ಅವ್ರು ಡಿಫ್ರೆಂಟ್ ಆಗಿದ್ದಿದ್ರೆ ಈ ತರ ಸಿಚುವೇಶನ್ ನೋಡ್ಬೇಕಾಗಿರ್ಲಿಲ್ಲ ಅಂತ ಅನ್ಕೋತಾ ಇದ್ದಾರೆ ಗೈಸ್. ನೋಡಿ ಮತ್ತೆ ಅದೇ ಬಂತು. ಅವರು ಈಗ ಏನಿದ್ದಾರೆ ಆತರ ಇಲ್ದೇನೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಡಿಫ್ರೆಂಟ್ ಆಗಿರ್ಬೇಕಿತ್ತು. ಈ ಕನೆಕ್ಷನ್ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಈಗಿರೋದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕಿತ್ತು ಅಂತ ಅನ್ಕೋತಾ ಇದ್ದಾರೆ. ನೀವು ಸತ್ಯ ಏನು ಅಂತ ತೋರ್ಸ್ಕೊಟ್ಟಿದ್ದೀರಾ. ಅವ್ರು ಎಂತ ವ್ಯಕ್ತಿ ಅಂತ ಅವ್ರನ್ನ ನೋಡ್ಕೊಳಕ್ಕೆ ಸಾಧ್ಯ ಆಗಿರೋದೇ ನಿಮ್ಮಿಂದ. ನೀವು ಟ್ರಿಗರ್ ಮಾಡಿದ್ದೀರಾ ಅವ್ರು. ಯಾಕಂದ್ರೆ ನೀವಷ್ಟು ಒಳ್ಳೆಯವರು. ಅವಾಗ ನಿಮಗ್ ಕಂಪೇರ್ ಮಾಡ್ಕೊಂಡಾಗ ಅವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಇಂಥ ವ್ಯಕ್ತಿ ಜೊತೆ ಹೀಗ್ ನಡ್ಕೊಂಡ ಅಂತ ಆ ತರ ಟ್ರಿಗರ್ ಮಾಡಿದಿರ ನೀವು. ಅದಕ್ಕೆ ಅವ್ರು ಅನ್ಕೋತಾ ಇದಾರೆ ನಾನ್ ಮುಂಚೆ ಇರೋದಕ್ಕಿಂತ ಈಗ ಡಿಫ್ರೆಂಟ್ ಆಗಿರ್ಬೇಕಿತ್ತು ಅಂತ. ಓಕೆನಾ? ಖುಷಿನಾ? ಡ್ರಾಮಾ, ಅವ್ರ ಲೈಫಲ್ಲಿ ಡ್ರಾಮಾಸ್ ಏನೇನ್ ನಡೀತಿದೆ, ಅವ್ರ ಜೊತೆಲಿರೋರ್ ಜೊತೆ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಆ ಡ್ರಾಮಾ ಇಂದ ಆಚೆ ಬಂದು ನಿಮ್ ಜೊತೆ ಆರಾಮಾಗಿ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನೋಡಿ ನಾನು ಏನ್ ಹೇಳ್ದೆ, ಯು ಹ್ಯಾವ್ ಟ್ರಿಗರ್ಡ್ ಮೀ ಅಂತ. ಐ ವಿಶ್ ಟು ಬಿ ಲೈಕ್ ಯು. ಅವ್ರಿಗೆ ನಿಂತರ ವ್ಯಕ್ತಿಯಾಗಿ ಇರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಡಿಫ್ರೆಂಟ್ ಅಂದ್ರೆ ಅವರು ನಿಮ್ ತರ ಆಗ್ಬೇಕು, ನಿಮ್ ತರ ಇರ್ಬೇಕು ಅಂತ ಅನ್ಕೋತಿದ್ದಾರೆ. ವಾಟ್ ಎನರ್ಜಿ ಕ್ಲೈಮ್ ಮಾಡಿ ಗೈಸ್. ಅವ್ರಿಗೆ ನಿಮ್ ತರ ಇರ್ಬೇಕು ಅಂತ ತುಂಬಾ ಅನ್ಸಿದೆ. ಇದ್ರಷ್ಟು ಕಾಂಪ್ಲಿಮೆಂಟ್ ಇನ್ನೇನ್ ಬೇಕು ಗೈಸ್ ನಿಮ್ಗೆ. ಮಿಸ್ ಮಾಡ್ಕೊಳ್ಳೋದ್ ದೂರದ ಮಾತು. ನೋಡಿ ಅವ್ರು ಕಂಪ್ಲೀಟ್ ನಿಮ್ ತರ ಆಗ್ಬೇಕು, ನಿಮ್ ತರನೇ ಇರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ವಾವ್, ಸೋ ನೈಸ್. ಫೈಲ್ 2 ತುಂಬಾ ನಿಮ್ನ ರೆಸ್ಪೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾರುನುವೆ ನಿನ್ ತರ ನಾನ್ ಇರ್ಬೇಕು ಅಂತ ಯಾರು ಅನ್ಕೊಳಲ್ಲ. ಆದ್ರೆ ಇವ್ರು ಅನ್ಕೋತಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಪಾಸಿಟಿವ್ ನೋಡಿರ್ಬೋದಲ್ವಾ ಅವರು. ಜಸ್ಟ್ ಇಮ್ಯಾಜಿನ್. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್ ಫೈಲ್ 1 ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಸಾರಿ, ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಅವರು ಮುಂಚೆ ನೀವು ಮಾತ್ರ ಪ್ರೀತಿ ಕೊಡ್ತಾ ಇದ್ರಿ, ನೀವು ಮಾತ್ರ ಟೇಕ್ ಕೇರ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅವರ ನಾರ್ಸಿಸಿಸ್ಟ್ ಬಿಹೇವಿಯರ್, ಅವ್ರದ್ದು ಸ್ವಲ್ಪ ಕೆಟ್ಟದಾಗ ಬಿಹೇವ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಅವ್ರನ್ನ ನೋಡ್ಕೊಂಡು ನಾನು ಡಿಫ್ರೆಂಟ್ ಆಗಿ ಇರ್ಬೇಕಿತ್ತು ಅಂತ ಅನ್ಕೊಂಡಿದ್ದಾರೆ. ಸೇಮ್ ಮೆಸೇಜ್ ಗೈಸ್ ರಿಪೀಟ್ ಆಗಿದೆ ಅಷ್ಟೇ. ಓಕೆನಾ? ಅವ್ರು ಡಿಫ್ರೆಂಟ್ ಆಗಿ ಇರ್ಬೇಕಿತ್ತು ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ ಬಗ್ಗೆ ಇನ್ನೂ ಕಲ್ತ್ಕೋಬೇಕು, ಇನ್ನೂ ಈ ಕನೆಕ್ಷನ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಮತ್ತೆ ನಿಮ್ ಜೊತೆ ಯೂನಿಯನ್ ಕನ್ಸ್ ಕಾಣ್ತಾ ಇದಾರೆ. ಮತ್ತೆ ಅವ್ರಿಗೆ ನಿಮ್ ಜೊತೆ ನ್ಯೂ ಫೇಸ್, ಹೊಸ ಫೇಸ್ ಶುರು ಮಾಡ್ಬೇಕು. ಅವ್ರ ಟ್ರೂ ಫೀಲಿಂಗ್ಸ್ ನ ಹೈಡ್ ಮಾಡ್ತಿದ್ದಾರೆ ಗೈಸ್, ಪ್ರಿಟೆಂಡ್ ಮಾಡ್ತಿದ್ದಾರೆ. ಓಕೆನಾ? ತೋರ್ಸ್ಕೊತಾ ಇಲ್ಲ ಅವ್ರ ಫೀಲಿಂಗ್ ನ. ಅವರು ಸುಮಾರು ಜನ ತೋರ್ಸ್ಕೊತಾ ಇಲ್ಲ. ಅವರು ಸ್ವಲ್ಪ ಓಲ್ಡ್ ಸ್ಕೂಲ್ ಅನ್ಸುತ್ತೆ ನಿಮ್ ಪರ್ಸನ್. ಅಂದ್ರೆ ಔಟ್ಡೇಟೆಡ್. ಹೇಳಿದ್ರೆ ಅರ್ಥ ಮಾಡ್ಕೋತಾರ? ಈ ತರ ಎಲ್ಲ ಸಾಧ್ಯನಾ? ನಾನ್ ಈ ತರ ನಡ್ಕೊಂಡ್ರೆ ಹಿಂಗ ಆಗುತ್ತಾ? ಹಳೇದ್ ನಡೆದಿರೋದ್ನೇ ಮತ್ತೆ 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 ನೆನ್ಸ್ಕೊತಾ ಇದಾರೆ. ಅವ್ರ ತಲೆಯಲ್ಲಿ ಮತ್ತೆ ಮತ್ತೆ ನಿಮ್ ಜೊತೆ ಕಳ್ದಿರೋಂತ ಹಳೆ ಕ್ಷಣಗಳನ್ನ ನೆನ್ಸ್ಕೊಂಡ್ ಕೂತಿದ್ದಾರೆ. ಸ್ವಲ್ಪ ಸಮಾಜಕ್ಕೆ ಎದುರುವಂತ ವ್ಯಕ್ತಿ ನಿಮ್ ಪರ್ಸನ್. ಓಕೆನಾ? ವೆಡ್ಡಿಂಗ್ ರಿಂಗ್ಸ್ ನೋಡಿ, ಅವ್ರಿಗೆ ನಿಮ್ ಜೊತೆ ಮದ್ವೆ ಆಗ್ಬೇಕು, ಯೂನಿಯನ್ ಬರ್ಬೇಕು. ನಮ್ಮಿಬ್ರ ಮಧ್ಯೆ ಸೋಲ್ ಕನೆಕ್ಷನ್ ಇದೆ. ಇದು ಎವರ್ ಲಾಸ್ಟಿಂಗ್ ಪ್ರೀತಿ. ಮತ್ತೆ ಅವರು ದೇವ್ರನ್ನ ಒಬ್ಬ ಪೂಜಾರಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾನೋ ಅಷ್ಟು ಡಿವೋಷನಲ್ ಆಗಿ ನಿಮ್ ಪ್ರೀತಿಗೆ ಅವ್ರು ಬೆಲೆ ಕೊಡ್ತಾರೆ ಗೈಸ್. ಮಾಸ್ಕ್ ಹಾಕೊಂಡಿದ್ದಾರೆ ಅಷ್ಟೇ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು. ಬಟ್
ನಿಮ್ನ ಇಷ್ಟಪಡ್ತಾರೆ. ಮತ್ತೆ ಕಮಿಟ್ಮೆಂಟ್ ಕೊಡಕ್ಕೂ ಸುಮಾರು ಜನ ಆಲ್ರೆಡಿ ಮ್ಯಾರೇಜ್ ಆಗಿರ್ಬೋದು, ಯೂನಿಯನ್ ಅಲ್ಲಿ ಇರ್ಬೋದು. ಆಗಿಲ್ಲ ಅಂದ್ರೆ ಅವರು ಅದನ್ನ ಕೇಳ್ಕೊತಾ ಇದಾರೆ. ನಮ್ಮಿಬ್ರದ್ದು ಸೋಲ್ ಕನೆಕ್ಷನ್, ಎವರ್ ಲಾಸ್ಟಿಂಗ್ ಪ್ರೀತಿ ಅಂತ. ನಿಮ್ ಯೂನಿಯನ್ ಆಗದೆ ಇರೋರು ಯೂನಿಯನ್ಗೋಸ್ಕರ ಕಾಯ್ತಾ ಇದಾರೆ ಗೈಸ್. ವಾವ್. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಟೂ ಆಫ್ ವಾಂಡ್ಸ್. ಅವ್ರಿಗೆ ಚಾಯ್ಸಸ್ ಲೈಫ್ ಅಲ್ಲಿ ಇದೆ. ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ, ಕತ್ಲೆಯಲ್ಲಿ ಕೂತಿದ್ದಾರೆ. ನೈಟ್ ಹೊತ್ತು ಜಾಸ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಡೀ ವರ್ಲ್ಡ್ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಟ್ರಾವೆಲಿಂಗ್ ಎನರ್ಜಿ ಫೈಲ್ 1 ಅಲ್ಲೂ ಬಂದಿತ್ತು, ಇದ್ರಲ್ಲೂ ಬಂದಿದೆ. ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು, ನಿಮ್ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಅಥವಾ ಮದ್ವೆ ಆಗದಿರೋರು ಮದ್ವೆ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಎಲ್ಲಾರ್ಗು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಸೆಲೆಬ್ರೇಷನ್ ಮಾಡ್ಬೇಕು ನಿಮ್ ಜೊತೆ. ನೋಡಿ, ನೀವ್ ಇಲ್ದೆ ಹೆಂಗಿದ್ದಾರೆ, ನೀವ್ ಬಂದ್ಮೇಲೆ ಹೆಂಗಿದ್ದಾರೆ ನೋಡಿದ್ರ? ಅಷ್ಟು ಖುಷಿಯಾಗಿದ್ದಾರೆ ಗೈಸ್, ನೀವ್ ಬಂದ್ರೆ ಮಾತ್ರ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಗೈಸ್, ಆದ್ರೆ ಅವ್ರಿಗೆ ನೀವೇ ಬೇಕು. ತುಂಬಾ ಚಾಯ್ಸಸ್ ಇದೆ ಅವ್ರಿಗೆ. ನಿಮ್ ಪರ್ಸನ್ಗೆ ನೀವೇ ಬೇಕು. ನೀವು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅನ್ಸುತ್ತೆ, ನೀವು ಓಪನ್ ಅಪ್ ಆಗ್ತಿಲ್ಲ ಅನ್ಸುತ್ತೆ. ನೀವು ಓಪನ್ ಅಪ್ ಆಗ್ಲಿ ಅಂತ ಅವ್ರು ಕೇಳ್ಕೊತಾ ಇದಾರೆ, ನೀವು ಸ್ವಲ್ಪ ಓಪನ್ ಅಪ್ ಆಗ್ಲಿ ಅಂತ. ಬಿಕಾಸ್ ನೀವೇನಾದ್ರೂ ಹೇಳಿದ್ರೆ ಅವ್ರು ನೆಕ್ಸ್ಟ್ ಆಕ್ಷನ್ ತಗೋಬಹುದು. ಅವ್ರು ನಿಮ್ ಕಡೆನೆ ನೋಡ್ತಾ ಇದಾರೆ ಬರಕ್ಕೆ. ಬಟ್ ನೀವೇನು ಹೇಳ್ತಾ ಇಲ್ಲ, ಓಪನ್ ಅಪ್ ಆಗ್ತಿಲ್ಲ ಅಂತ ಅವ್ರಿಗೆ ಈಗ ಅನ್ನಿಸ್ತಾ ಇದೆ. ನೀವು ತುಂಬಾ ಸೆಲ್ಫ್ ಕೇರ್ ಎನರ್ಜಿಲಿ ಇದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಲೈಫ್ ಸ್ಟೈಲು, ನಿಮ್ ವರ್ಕ್, ನಿಮ್ ಫ್ಯಾಮಿಲಿ, ಅದ್ರಲ್ಲಿ ನೀವು ಬ್ಯುಸಿ ಆಗಿದ್ದೀರಾ. ನಿಮ್ಮನ್ನ ನೀವು ನೋಡ್ಕೊತಾ ಇದ್ದೀರಾ. ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ವೇನೋ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ನೀವೇನೋ ರೆಸ್ಪಾಂಡ್ ಮಾಡ್ತಿಲ್ವಲ್ಲ, ಅದಕ್ಕೆ ಅವ್ರಿಗೆ ಹಂಗ ಅನ್ನಿಸ್ತಿದೆ ಅಷ್ಟೇ. ಬಟ್ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ. ಫೈಲ್ 2. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ ಗೈಸ್. ನನ್ನ ವ್ಯೂವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಬಿಲೀವ್ ಇನ್ ಮಿರಾಕಲ್ಸ್. ವಾವ್. ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಸದ್ಯದಲ್ಲೇ ಏನೋ ಒಂದು ದೊಡ್ಡ ಮಿರಾಕಲ್ ಆಗೋದ್ರಲ್ಲಿದೆ. ಅದನ್ನ ನಂಬಿ, ಖಂಡಿತ ಮಿರಾಕಲ್ಸ್ ಆಗುತ್ತೆ. ಅದ್ ಏನೇ ಆಗಿರ್ಬೋದು. ಓಕೆನಾ? ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಚೇಂಜ್ ಆಗುತ್ತೆ, ಒಳ್ಳೆ ಮಿರಾಕಲ್ ನಡೆಯುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಪ್ಲೀಸ್ ಕ್ಲೈಮ್ ಮಾಡಿ ಗೈಸ್. ಖಂಡಿತ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಮಿರಾಕಲ್ ನಿಮ್ ಲೈಫಲ್ಲಿ. ಸುಮಾರು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸುಮಾರು ಜನದ ಲೈಫ್ ಅಲ್ಲಿ ಖಂಡಿತ ನಡೆಯುತ್ತೆ ಗೈಸ್. ಓಕೆನಾ? ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ವೈಟ್ ಅಂಡ್ ವಾಚ್. ಆ ತರ ನಡೆದ್ರೆ ನಂಗೂ ಮೆಸೇಜ್ ಮಾಡಿ. ಓಕೆನಾ? ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ ಅಂತ ನೋಡಿ. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್ ನೀವು. ಓಕೆನಾ? ಈ ಸಾಂಗ್ ಪೂರ್ತಿ ನೋಡಿ. ಫುಲ್ ಮಿಕ್ಸ್ ಮಾಡೇ ತಗೋತೀನಿ. ಅವ್ರ ಕಡೆಯಿಂದ ಏನ್ ಮೆಸೇಜಸ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅಥವಾ ಅವರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆ ಇಡದೆ ಹಾರಿದೆ. ನಿಮ್ಮನ್ನೇ ಮಿಸ್ ಮಾಡ್ಕೋತಿದಾರೆ. ಎಲ್ ನೋಡಿದ್ರು ಅಲ್ಲಿ ನೀವೇ ಕಾಣ್ತಿದ್ದೀರಾ. ನಾನ್ ಇನ್ನೊಂದ್ ಹೇಳ್ದೆ, ಅವರು ನಿಮ್ ತರ ಇರ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ. ಅದಕ್ಕಿಂತ ಇನ್ನೇನ್ ಕಾಂಪ್ಲಿಮೆಂಟ್ಸ್ ಬೇಕು ಗೈಸ್. ಮತ್ತೆ ನಿಮ್ ಲೈಫ್ ಅಲ್ಲಿ ಏನೋ ಬಿಗ್ ಮಿರಾಕಲ್ ಹ್ಯಾಪ್ನಿಂಗ್ ಅಂತ ಯೂನಿವರ್ಸ್ ಹೇಳಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಆ ಮೆಸೇಜ್ ಬಂದಿದ್ದಕ್ಕೆ. ಮತ್ತೆ ನಿಮ್ ಪರ್ಸನ್ ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಸೊ ಬಿ ಹ್ಯಾಪಿ ಗೈಸ್. ಓಕೆನಾ? ನಿಮ್ಮನ್ನ ತುಂಬಾ ಹೈ ಲೆವೆಲ್ ಅಲ್ಲಿ ನೋಡ್ತಿದ್ದಾರೆ. ಅದಕ್ಕೆ ಖುಷಿ ಪಡಿ.
ಓಕೆ, ನಿಮ್ಗೆ ಈ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ಕೃಷ್ಣಂ ಒಂದೇ ಜಗದ್ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.